ಹಲೋ ಡಿಯರ್ ಡಿ ಫ್ರೆಂಡ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು PYQ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ 2023 ಇಂದ 2025 ವರೆಗೂ. ಯಾವ್ಯಾವೆಲ್ಲ ಪ್ರತಿ ಚಾಪ್ಟರ್ಲು ಕೂಡ ನಿಮಗೆ ಟೋಟಲ್ 24 ಚಾಪ್ಟರ್ಸ್ ಬರ್ತವೆ DCT ನಲ್ಲಿ. ಎಲ್ಲಾ ಸಬ್ಜೆಕ್ಟ್ನ ಎಲ್ಲಾ ಚಾಪ್ಟರ್ಸ್ಗಳನ್ನ PYQ ಸೀರೀಸ್ನ ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು, ಜಸ್ಟ್ ನಾಟ್ ಲೈಕ್ ಆನ್ಸರ್ನ ಟಿಕ್ ಮಾಡ್ಕೊಂಡು ಹೋಗೋದಲ್ಲ, ಪ್ರತಿಯೊಂದು ಆಪ್ಷನ್ಸ್ಗಳನ್ನ ಹೆಂಗೆ ಅನಾಲಿಸಿಸ್ ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ಯಾವ ತರ ಟ್ರೆಂಡ್ ಹೋಗ್ತಾ ಇದೆ, ಅದಕ್ಕೆ ತಕ್ಕನಂಗೆ ನಿಮ್ಮ ಪ್ರಿಪ್ರೇಷನ್ ಯಾವ ತರ ಮಾಡಬೇಕು, ಅದನ್ನೆಲ್ಲ ನಾನು ಈ ಒಂದು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದೀನಿ. ಮಸ್ಟ್ ನೀವೇನಾದ್ರೂ ಟಾಪರ್ ಆಗಬೇಕು, ನಾನು ತುಂಬಾ ಒಳ್ಳೆ ರ್ಯಾಂಕ್ ತಗೋಬೇಕು ಅಂತಾರೆ, ಡೆಫಿನೆಟ್ಲಿ ಈ ಸೀರೀಸ್ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ PYQ ಸೀರೀಸ್ ಅಂತಾನೆ ಮಾಡಿದೀನಿ. ಎಲ್ಲಾ ಚಾಪ್ಟರ್ ಗಳ ವಿಡಿಯೋಸ್ ನ ವಾಚ್ ಮಾಡಿ, ಇದರಿಂದ ನಿಮ್ಗೆ ಒಂದು ಐಡಿಯಾ ಅಂತ, ಲಾಜಿಕ್ಸ್ ಅಂತೂ ಅರ್ಥ ಆಗುತ್ತೆ, DCET ಹೆಂಗೆ ಹೋಗ್ತಾ ಇದೆ ಅಂತ. ಅದಕ್ಕೆ ತಕ್ಕನಂಗೆ ಯು ಕ್ಯಾನ್ ಪ್ರಿಪೇರ್. ಸೊ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ಪೈಥಾನ್ ಮಾಡ್ಕೊಡಿ ಸರ್, ಪೈಥಾನ್ ಇಸ್ ಮೋಸ್ಟ್ ಹೈಯೆಸ್ಟ್ ವೈಟೇಜ್ ಚಾಪ್ಟರ್ ಇನ್ DCET, ನಿಮಗೆ ಗೊತ್ತಿರಬೇಕು, 6 ಮಾರ್ಕ್ಸ್ ಕೇಳ್ತಾನೆ, ಅದನ್ನ ಮಾಡ್ಕೊಡಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಪೈಥಾನ್ ಅಲ್ಲಿ ಕೇಳಿರುವಂತಹ ಎಲ್ಲಾ ಕ್ವಶನ್ಸ್ ಕೂಡ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಚಾಪ್ಟರ್ ನಲ್ಲಿ ಫಸ್ಟ್ ಆಫ್ ಆಲ್ ನಾನು ಪ್ರತಿ ಕ್ವಶನ್ಸ್ ಸಾಲ್ವ್ ಮಾಡಕ್ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಸಿಲೆಬಸ್ ನ ಅರ್ಥ ಮಾಡಿಸ್ತೀನಿ. ಸಿಲೆಬಸ್ ನಲ್ಲಿ ಯಾವ್ಯಾವ, ಯಾಕಂದ್ರೆ ನಿಮ್ಗೆ ಸಿಲೆಬಸ್ ಅರ್ಥ ಆಯ್ತು ಅಂತ ಅಂದ್ರೆ ಯು ಕ್ಯಾನ್ ಫೋಕಸ್ ಆನ್ ದ ಟಾಪಿಕ್ಸ್. ಯಾವ್ಯಾವ ಟಾಪಿಕ್ ಅವನು ಫೋಕಸ್ ಮಾಡ್ತಾನೆ, ನಾನು ಹೆಂಗ್ ಸ್ಟಡಿ ಮಾಡಬೇಕು ಅಂತ. ನೋಡಿ, ಪೈಥಾನ್ ಅನ್ನೋದು ಇಟ್ಸ್ ಅ ವೆರಿ ಈಸಿಯೆಸ್ಟ್ ಚಾಪ್ಟರ್ ಅಂತ ನಾನು ಹೇಳ್ಬೋದು. ಇದು ನಿಮ್ಗೆ ನಿಮ್ಮ DCET ಗೆ 6 ಮಾರ್ಕ್ಸ್ ಬರುತ್ತೆ, ಹೈಯೆಸ್ಟ್ ವೈಟೇಜ್, ತುಂಬಾ ಫೋಕಸ್ ಮಾಡಬೇಕು, ಎಲ್ಲರೂ ಕೂಡ ಮಾಡ್ಬೋದಂತಹ ಚಾಪ್ಟರ್ ಇದು. ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ 4th ಚಾಪ್ಟರ್ ಬರುತ್ತೆ. ನೋಡಿ, ಏನೇನೆಲ್ಲ ಟಾಪಿಕ್ಸ್ ಇದಾವೆ ಪೈಥಾನ್ ಅಲ್ಲಿ ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಟು ಪೈಥಾನ್ ಅಂತ ಬರುತ್ತೆ. ಸೊ ಪೈಥಾನ್ ಬಗ್ಗೆ ಬೇಸಿಕ್ಸ್, ಪೈಥಾನ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಮತ್ತೆ ಅದರಲ್ಲಿ ಏನೇನೆಲ್ಲ ಇರುತ್ತೆ, ಅದ್ ಹೆಂಗೆ ವರ್ಕ್ ಆಗುತ್ತೆ, ಅದು ಇನ್ಸ್ಟಾಲೇಷನ್, ಪ್ರತಿಯೊಂದು ನಾವು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಅದನ್ನೆಲ್ಲ ನೋಡಿರ್ತೀರಾ. ಅಂಡ್ ಕಮಿಂಗ್ ಟು ನೆಕ್ಸ್ಟ್ ಸಿಂಟ್ಯಾಕ್ಸ್ ಅಂತ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ತುಂಬಾ ಸರಿ ಕೇಳಿದಾನೆ. ಸಿಂಟ್ಯಾಕ್ಸ್ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ತರ ಇರುತ್ತೆ ಅಂದ್ರೆ, ನೀವು ತಪ್ಪ ಸಿಂಟ್ಯಾಕ್ಸ್ ನೀವು ಟೈಪ್ ಮಾಡಿದ್ರೆ ಪೈಥಾನ್ ನಿಮ್ಗೆ ಯು ವಿಲ್ ಎಂಡ್ ಅಪ್ ವಿತ್ ಎರರ್ಸ್. ಹಂಗಾಗಿ ಆ ಸಿಂಟ್ಯಾಕ್ಸ್ ಏನೇನಿದೆ, ಮೇಜರ್ಲಿ ನೀವು ಸಿಂಟ್ಯಾಕ್ಸ್ ನೋಡ್ಬೇಕಾದ್ರೆ ನಿಮ್ಗೆ ಔಟ್ಪುಟ್ಸ್ ಸಿಂಟ್ಯಾಕ್ಸ್ ಕೇಳ್ಬೋದು, ದ ಬೇಸಿಕ್ ಫಂಕ್ಷನ್ ಡಿಫೈನ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಕೇಳ್ಬೋದು, ಇಫ್ ಕಂಡೀಷನ್ಗೆ ಸಿಂಟ್ಯಾಕ್ಸ್ ಏನು ಅಂತ ಕೇಳ್ಬೋದು, ವೈಲ್ ಕಂಡೀಷನ್ಗೆ ಅಥವಾ ಲೂಪ್ಸ್ಗೆ ವೈಲ್ ಲೂಪ್ ಇರ್ಬೋದು, ಫಾರ್ ಲೂಪ್ ಇರ್ಬೋದು, ಇಂಥವಕ್ಕೆಲ್ಲ ಸಿಂಟ್ಯಾಕ್ಸ್ ಏನು ಅಂತ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಅಂಡ್ ದೆನ್ ಕಮಿಂಗ್ ಟು ಕಮೆಂಟ್ಸ್. ಕಮೆಂಟ್ಸ್ ಬಗ್ಗೆ ಅಷ್ಟೇ ಎವ್ರಿ ಇಯರ್ ಕ್ವಶನ್ ಕೇಳ್ಕೊಂಡೇ ಬಂದಿದ್ದಾನೆ. ಕಮೆಂಟ್ಸ್ ಅಂತ ಅಂದ್ರೆ ಏನು ಅಂತ ನಾವು ಕ್ಲಾಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಆ ಲೈನ್ ಆಫ್ ಕೋಡ್ ನೀವು ಆಶ್ ಹಾಕಿ ಅದ್ರ ಮುಂದೆ ಏನೇ ಬರೆದ್ರು ಕೂಡ ಅದನ್ನ ಪೈಥಾನ್ ಏನ್ ಮಾಡುತ್ತೆ ಅಂತಂದ್ರೆ ಇಗ್ನೋರ್ ಮಾಡುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಕಮೆಂಟ್ ಅಂತ ಕರಿತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಸಿಂಗಲ್ ಲೈನ್ ಕಮೆಂಟ್ ಅಂತ ಬರುತ್ತೆ, ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಬರುತ್ತೆ. ಸಿಂಗಲ್ ಲೈನ್ ಕಮೆಂಟ್ ಅಂತ ಅಂದ್ರೆ ನೀವೇನು ನೋಟ್ ಬರಿತಾ ಇದ್ದೀರಾ, ಸೊ ಅಲ್ಲಿ ನೀವು ಆಶ್ ಹಾಕ್ಬಿಟ್ಟು ಆ ಆಶ್ ಮುಂದೆ ನೀವು ಎಂಡ್ ಆಫ್ ದಿ ಲೈನ್ ನೀವು ಎಲ್ಲಿವರೆಗೂ ಬರೀತೀರಾ ಅದನ್ನೆಲ್ಲ ಪೈಥಾನ್ ಏನ್ ಮಾಡುತ್ತೆ, ಇಗ್ನೋರ್ ಮಾಡುತ್ತೆ. ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಅಂದ್ರೆ ಯು ಕ್ಯಾನ್ ಯೂಸ್ ಟ್ರಿಪಲ್ ಕೋಟ್ಸ್, ಅಂದ್ರೆ ತುಂಬಾ ಲೈನ್ಸ್ ಗಳಲ್ಲಿ ನೀನ್ ಏನಾದ್ರು ಕಮೆಂಟ್ ಬರೀತಾ ಇದೆಯಾ ಅಂತಂದ್ರೆ ನೀವು ಟ್ರಿಪಲ್ ಕೋಟ್ಸ್ ನ ಯೂಸ್ ಮಾಡಬಹುದು, ಪ್ರೊವೈಡೆಡ್ ದಟ್ ಯು ಆರ್ ನಾಟ್ ಸಪೋಸ್ ಟು ಗಿವ್ ದಟ್ ಆಸ್ ಎ ವೇರಿಯಬಲ್. ಓಕೆನಾ, ವೇರಿಯಬಲ್ ನೇಮ್ ಅಸೈನ್ ಮಾಡಿಲ್ಲ ಅಂತಂದ್ರೆ ಇಟ್ ವಿಲ್ ಟೇಕ್ ಆಸ್ ಎ ಕಮೆಂಟ್ ಅಂತ. ಓಕೆನಾ, ಸೊ ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಇನ್ಬಿಲ್ಟ್ ಇರೋದಿಲ್ಲ, ಬಟ್ ಅದು ಸ್ಟ್ರಿಂಗ್ ಆಗಿ ತಗೊಳುತ್ತೆ, ಬಟ್ ಯು ಆರ್ ನಾಟ್ ಸಪೋಸ್ ಟು ಅಸೈನ್ ಇಟ್ ಟು ಎ ವೇರಿಯಬಲ್ ಅಂತ. ಓಕೆನಾ, ಸೊ ಅಷ್ಟೇ, ವೆರಿ ಸಿಂಪಲ್ ಇದೆ ಅಂತಮ್ಮ. ಮತ್ತೆ ಡೇಟಾ ಟೈಪ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಸೊ ಡೇಟಾ ಟೈಪ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಸೊ ಬೇಸಿಕಲಿ ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ನಿಮ್ಗೆ 5 ಡೇಟಾ ಟೈಪ್ಸ್ ಇದೆ, ಯಾವುವು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನ್ಯೂಮರಿಕ್ ಇರ್ಬೋದು, ಸೀಕ್ವೆನ್ಸ್ ಡೇಟಾ ಟೈಪ್ಸ್ ಇರ್ಬೋದು, ಸೆಟ್ಸ್ ಇರ್ಬೋದು, ಬೂಲಿಯನ್ ಇರ್ಬೋದು, ಈ ತರ ತುಂಬಾ ಟೈಪ್ ಡೇಟಾ ಟೈಪ್ಸ್ ಇದೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಕ್ಲಾಸ್ ಅಲ್ಲಿ. ಮತ್ತೆ ವೇರಿಯೇಬಲ್ಸ್ ತುಂಬಾ ಇಂಪಾರ್ಟೆಂಟ್. ವೇರಿಯೇಬಲ್ಸ್ ಬಗ್ಗೆ ಅಂದ್ರೆ ವೇರಿಯೇಬಲ್ಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಅಂಡ್ ವೇರಿಯೇಬಲ್ಸ್ ನೇಮಿಂಗ್ ರೂಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ನೇಮಿಂಗ್ ರೂಲ್ಸ್ ಮೇಲೆ ಪಕ್ಕ ಒಂದು ಕ್ವಶನ್ ಕೇಳ್ತಾನೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಐ ಕ್ಯಾನ್ ಸೇ. ಓಕೆ, ಸೊ ವೇರಿಯೇಬಲ್ ನೇಮಿಂಗ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಅಂಡ್ ಇಫ್ ಎಲ್ಸ್ ಇನ್ ಪೈಥಾನ್. ಓಕೆನಾ, ಸೊ ಇಫ್ ಎಲ್ಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಎಲ್ಸ್ ಅಂತಂದ್ರೆ ಅದಕ್ಕೊಂದು ಬೇಸಿಕ್ ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ. ಬೇಸಿಕ್ಸ್ ನೀವು ಅರ್ಥ ಮಾಡ್ಕೋಬೇಕು ಇಷ್ಟೇ, ಬೇಸಿಕ್ ಸಿಂಟ್ಯಾಕ್ಸ್ ಮತ್ತೆ ಅದ್ರ ಮೇಲೆ ಪ್ರಾಬ್ಲಮ್ಸ್. ಅಂದ್ರೆ ಆ ಪ್ರಾಬ್ಲಮ್ಸ್ ನ ಮಾಡ್ಬೇಕಾದ್ರೆ ನಿಮಗೆ ಡಿಫ್ರೆಂಟ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇಲ್ಲಿ ಆಪರೇಟರ್ಸ್ ನ ಯೂಸ್ ಮಾಡಿ ಇಫ್ ಎಲ್ಸ್ ನ ಎಕ್ಸಿಕ್ಯೂಟ್ ಮಾಡಿ ಅಂತ ಕೇಳ್ತಾನೆ. ಸೊ ಹಂಗಾಗಿ ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಲೂಪ್ಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಇದ್ರ ಲೂಪ್ಸ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ನಿಮ್ಗೆ ಇಲ್ಲಿ ಎರಡೇ ಬರೋದು, ಒಂದು ಫಾರ್ ಲೂಪ್ ಅಂತ ಬರುತ್ತೆ, ಇನ್ನೊಂದು ವೈಲ್ ಲೂಪ್ ಅಂತ ಬರುತ್ತೆ. ಡೂ ಲೂಪ್ ಇಲ್ಲಿ ಬರೋದಿಲ್ಲ ಪೈಥಾನ್ ಅಲ್ಲಿ. ಎರಡೇ ಲೂಪ್, ಒಂದು ಫಾರ್ ಲೂಪ್, ಇನ್ನೊಂದು ವೈಲ್ ಲೂಪ್ ಅಂತ. ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ನೀವು ಭಯಂಕರ ಎಕ್ಸ್ಪೆಕ್ಟ್ ಮಾಡ್ಲೇಬಹುದು. ಅಂಡ್ ಅರೇಸ್ ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಅರೇಸ್ ಅಂತ ಅಂದ್ರೆ ದೇ ಆರ್ ನಥಿಂಗ್ ಬಟ್ ಲಿಸ್ಟ್ ಅಂತ. ಓಕೆನಾ, ಅದು ಒಂದು ಡೇಟಾ ಟೈಪ್. ಓಕೆನಾ, ಯೂಶಲಿ ಲಿಸ್ಟ್ ಮತ್ತೆ ಅರೇಸ್ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ
ಲಿಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಗಳನ್ನ ಸ್ಟೋರ್ ಮಾಡ್ಬೋದು ಲಿಸ್ಟ್ ಅಲ್ಲಿ. ಬಟ್ ಇನ್ ಅರೇಸ್ ಏನ್ ಮಾಡ್ತೀವಿ ಅಂದ್ರೆ ಸಿಂಗಲ್ ಡೇಟಾ ಟೈಪ್ಸ್, ಅಂದ್ರೆ ನೀವು ಲಾರ್ಜ್ ಡೇಟಾ ಇರುತ್ತೆ ನಂಬರ್ ಫಾರ್ಮೇಟ್ ಅಲ್ಲಿ, ನ್ಯೂಮರಿಕ್ ಡೇಟಾ ವ್ಯಾಲ್ಯೂಸ್ ಲಾರ್ಜ್ ಇದ್ದಾಗ ನಾವು ಏನ್ ಮಾಡ್ತೀವಿ, ಲಿಸ್ಟ್ ನ ಯೂಸ್ ಮಾಡಲ್ಲ, ಇನ್ಸ್ಟೆಡ್ ಆಫ್ ಅರೇ ಯೂಸ್ ಮಾಡ್ತೀವಿ. ಲಿಸ್ಟ್ ಅಂಡ್ ಅರೇಸ್ ಆರ್ ಸೇಮ್, ಓಕೆ, ಬಟ್ ಬೇಸಿಕ್ ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಫಂಕ್ಷನ್ಸ್ ಅಲ್ಲಿ ಯೂಶಲಿ ಎರಡು ತರ ಇನ್ಬಿಲ್ಟ್ ಫಂಕ್ಷನ್ಸ್ ಅಂತ ಬರುತ್ತೆ. ಈಗ ಪ್ರಿಂಟ್ ಅನ್ನೋದು ಇಟ್ಸ್ ಅ ಫಂಕ್ಷನ್, ಓಕೆನಾ, ಅದು ಇನ್ಬಿಲ್ಟ್ ಫಂಕ್ಷನ್ ಔಟ್ಪುಟ್ ಕೊಡೋದಿಕ್ಕೆ. ಅದೇ ತರ ದೇರ್ ಆರ್ ಡಿಫ್ರೆಂಟ್ ಇನ್ಬಿಲ್ಟ್ ಫಂಕ್ಷನ್ಸ್ ಇರ್ತವೆ. ಸೊ ಆ ಇನ್ಬಿಲ್ಟ್ ಫಂಕ್ಷನ್ ಜೊತೆಗೆ ಪೈಥಾನ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತಂದ್ರೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫಂಕ್ಷನ್, ಓಕೆನಾ, ನಿನ್ಗೆ ಹೆಂಗೆ ಫಂಕ್ಷನ್ ಬೇಕೋ ಆ ತರ ಫಂಕ್ಷನ್ ನೀನು ಕ್ರಿಯೇಟ್ ಮಾಡ್ಬಿಟ್ಟು ಅದ್ರ ಜೊತೆ ನೀನು ಆಪರೇಟ್ ಮಾಡ್ತಾ ಹೋಗ್ಬೋದು, ಆಟ ಆಡ್ಬೋದು. ಓಕೆ, ಸೊ ಆ ತರ ಫಂಕ್ಷನ್ಸ್ ನ ನೀವು ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಅಂತಂದ್ರೆ ಈ ಪೈಥಾನ್ ಅಲ್ಲಿ ಕೂಡ ತುಂಬಾ ಮಾಡ್ಯೂಲ್ಸ್ ಗಳಿದಾವೆ, ಯು ಕ್ಯಾನ್ ಇಂಪೋರ್ಟ್, ಅಂದ್ರೆ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಟರ್ಸ್ ನ ಅಥವಾ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನಾದ್ರು ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಇಂಪೋರ್ಟ್ ದಿ ಮಾಡ್ಯೂಲ್ಸ್ ಫ್ರಮ್ ಪೈಥಾನ್, ಓಕೆನಾ. ಸೊ ಅದಕ್ಕೆಲ್ಲ ಇಂಪೋರ್ಟ್ ಅಂತ ನೀವು ಕೀವರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಮತ್ತೆ ಇದರಲ್ಲಿ ಕೂಡ ಎಷ್ಟೊಂದು ಮೆನ್ಷನ್ ಆಗಿಲ್ಲ ಸಿಲೆಬಸ್ ನಲ್ಲಿ, ಅಂದ್ರೆ ವೆನ್ ಇಟ್ ಕಮ್ಸ್ ಟು ಕೀವರ್ಡ್ ಇರ್ಬೋದು, ಆಪರೇಟರ್ಸ್ ಇರ್ಬೋದು, ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಕೊಟ್ಟಿದೀವಿ. ಅಂಡ್ ನಮ್ಮ ಕ್ಲಾಸ್ ಕೇಳಿದ್ರೆ ಇನ್ ಡೀಟೇಲ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದೀವಿ, ಪ್ರತಿಯೊಂದು ಟಾಪಿಕ್ ಕೂಡ ಇನ್ ಡೀಟೇಲ್ ಆಗಿ, ನಿಮ್ಗೆ ಯಾವ ಕ್ವಶನ್ ಮಿಸ್ ಆಗಲ್ಲ, ಓಕೆನಾ. ಸೊ ಅದು ನಿಮಗೆ ಗೊತ್ತಿಲ್ಲ. ಇಷ್ಟು ಬೇಸಿಕ್ ಓವರ್ವ್ಯೂ, ತುಂಬಾ ಅಂದ್ರೆ ತುಂಬಾ ಈಸಿ ಚಾಪ್ಟರ್ ಇದು, ಓಕೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಕೂಡ ಕಲಿಲೇಬೇಕಾದಂತಹ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಇದು. ಇಷ್ಟು ಬೇಸಿಕ್ ಓವರ್ವ್ಯೂ ಆಫ್ ದಿ ಸಿಲೆಬಸ್. ಈಗ ಕಮಿಂಗ್ ಟು ದಿ ಕ್ವಶನ್, 2023 ಇಂದ 2025 ನಲ್ಲಿ ಯಾವ್ಯಾವೆಲ್ಲ ಕ್ವಶನ್ ಕೇಳಿದಾನೆ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ, ಅದಲ್ವಾ? ಎಸ್, ಕಮಿಂಗ್ ಟು ದಿ ಕ್ವಶನ್ ನಂಬರ್ 1. ಮತ್ತೆ ನಾನು ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ತುಂಬಾ ಜನ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಲ್ಲ, ಅದು ಏನಕ್ಕಂತ ಗೊತ್ತಿಲ್ಲ. ಬೇರೆ ಯೂಸ್ ಆಗ್ಬಿಟ್ರೆ ನನಗೇನಾದ್ರು ಮಾರ್ಕ್ಸ್ ಕಡಿಮೆ ಬರುತ್ತಾ ಅಂತನ ಗೊತ್ತಿಲ್ಲ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಮ್ಗೆ ಒಂದು ಸಪೋರ್ಟ್, ಒಂದು ಲೈಕ್. ತುಂಬಾ ಜನ ವಾಚ್ ಮಾಡ್ತಿರೋ ವಿಡಿಯೋ ಒಂದು ಲೈಕ್ ಮಾಡಲ್ಲ, ಆ ಲೈಕ್ ಬಟನ್ ಇರುತ್ತೆ ಅಲ್ಲಿ, ಆ ಬಟನ್ ಒತ್ತಿ. ನಿಮ್ ಫ್ರೆಂಡ್ಸ್ ಇರುತ್ತೆ ಅಥವಾ ನಿಮ್ದು ಯಾವ್ದೊಂದು ಗ್ರೂಪ್ ಇರುತ್ತೆ, ಶೇರ್ ಮಾಡಿ, ಅವರು ನೋಡ್ಲಿ, ಅದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಐ ಕ್ಯಾನ್ ಡೂ ಮೆನಿ ವಿಡಿಯೋಸ್, ಸಚ್ ವಿಡಿಯೋಸ್, ಸೊ ನಿಮ್ಗೆ ನಿಮ್ಮ ಪ್ರಿಪರೇಷನ್ಗೆ ಅದು ಯೂಸ್ಫುಲ್ ಆಗುತ್ತೆ, ಓಕೆ. ಎಸ್, ಯಾಕೆಂತಂದ್ರೆ ಇಷ್ಟೊಂದು PPT ಮಾಡ್ಕೊಂಡು ಇಷ್ಟೊಂದೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ ನಮಗೂ ಟೈಮ್ ತಗೊಳುತ್ತಲ್ವಾ. ಆ ಟೈಮ್ಗೆ ನೀವು ಆ ಎಫರ್ಟ್ಗೆ ನಿಮ್ ಕಡೆಯಿಂದ ಒಂದು ಸಪೋರ್ಟ್ ನೀಡಿರುತ್ತೆ. ಸೊ ಅದನ್ನ ಮಾಡಿ, ಓಕೆನಾ. ಸೊ ಏನು ಕಳ್ಕೊಳ್ಳೋದ್ರಲ್ಲಿ ಇದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ. ನಿಮ್ ಫ್ರೆಂಡ್ಗೆ ಶೇರ್ ಮಾಡೋದಕ್ಕೆ ಏನು ದುಡ್ಡು ಕೊಡ್ಬೇಕಾ? ಒಂದು ಲೈಕ್ ಕೊತ್ತೋದಕ್ಕೆ ಕೊಡ್ಬೇಕಾ? ಯಾವ್ದಾವ್ದಕ್ಕೋ ಲೈಕ್ ಕಮೆಂಟ್ ಎಲ್ಲ ಮಾಡಿರ್ತೀರಾ, ಕಮೆಂಟ್ ಮಾಡಿ. ಸೊ ಈ ಕಮೆಂಟ್ ಇದರಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಬೇಕು ನೆಕ್ಸ್ಟ್ ಅಂತ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡೂ ದಟ್, ಓಕೆ. ಇಮಿಡಿಯೇಟ್ ಆಗಿ ಮಾಡ್ತೀವಿ ಅದನ್ನ, ನೀವೇನು ಮಾಡೋದಿಲ್ಲ, ಓಕೆ. ತುಂಬಾ ಜನ, ಬಟ್ ಈ ಎಫರ್ಟ್ಗೆ ಬೆಲೆ ಕೊಡಿ ಅಂತ ನಾನು ಹೇಳೋದು. ಓಕೆ, ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023. 2023 ಕೇಳಿರೋ ಕ್ವಶನ್, ತುಂಬಾ ಈಸಿ ಕ್ವಶನ್. ವಾಟ್ ಈಸ್ ದಿ ಔಟ್ಪುಟ್ ಸಿಂಟ್ಯಾಕ್ಸ್? ನಾನು ಹೇಳಿದೀನಿ ಸಿಂಟ್ಯಾಕ್ಸ್ ಬಗ್ಗೆ ಕ್ವಶನ್ ಕೇಳ್ತರ್ಕೊಂಡ್ರು ಅಂತ ಹೇಳಿದೀನಿ. ಸೊ ವಾಟ್ ಈಸ್ ದಿ ಔಟ್ಪುಟ್ ಸಿಂಟ್ಯಾಕ್ಸ್ ಇನ್ ಪೈಥಾನ್ ಅಂತ ಕೇಳಿದಾನೆ. ಔಟ್ಪುಟ್ ಸಿಂಟ್ಯಾಕ್ಸ್ ಏನಿದೆ ಪೈಥಾನ್ಗೆ ಅಂತ. ಸೊ ವೆರಿ ಸಿಂಪಲ್, ಅರ್ಥ ಮಾಡ್ಕೋಬೇಕು. ಎರಡೇ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಪೈಥಾನ್ ಅನ್ನೋದು ಇಟ್ಸ್ ಅ ಕೇಸ್ ಸೆನ್ಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಕೇಸ್ ಸೆನ್ಸಿಟಿವ್ ಅಂತಂದ್ರೆ ನೀವು ಲೆಟರ್ಗಳನ್ನ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ನೀವು ಹಂಗು ಹಿಂಗು ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಬೇರೆ ಬೇರೆ ತರನೇ ಅರ್ಥ ಆಗುತ್ತೆ. ಹಂಗಾಗಿ ಪೈಥಾನ್ ಅನ್ನೋದೇನು ನೆನಪಿರ್ಬೇಕು, ಇಟ್ಸ್ ಅ ಕೇಸ್ ಸೆನ್ಸಿಟಿವ್ ಅಂತ ನೆನಪಿರ್ಬೇಕು. ಸೊ ಪ್ರಿಂಟಿಂಗ್ ಔಟ್ಪುಟ್ ಯಾವತ್ತು ಹೆಂಗಿರ್ಬೇಕಂತಂದ್ರೆ PRINT ಬ್ರಾಕೆಟ್ ಒಳಗಡೆ ನೀನ್ ಏನೇ ಬರೆದ್ರು ಪ್ರಿಂಟ್ ಆಗುತ್ತದು, ಓಕೆನಾ. ಇದು ದಿಸ್ ಇಸ್ ಬೇಸಿಕ್ ಪ್ರಿಂಟಿಂಗ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇದು ಸ್ಮಾಲ್ ಇರಬೇಕು. ಈ P ಅನ್ನೋದೇನಿದು ಎಲ್ಲ ಸ್ಮಾಲ್ ಕೇಸ್, ಓಕೆನಾ, ಸ್ಮಾಲ್ ಲೆಟರ್ಸ್ ಇರಬೇಕು, ಅಂದ್ರೆ ಲೋವರ್ ಕೇಸ್ ಇರಬೇಕು ಎಲ್ಲವೂ ಕೂಡ. ಹಂಗಾಗಿ ದಟ್ ಇಸ್ ದಿ ಆನ್ಸರ್ ಅಂತ ನೋಡಿ. ಈಗ ಇದು ನಿಮ್ಗೆ ಆನ್ಸರ್ ಆಗಲ್ಲ. ಯಾಕೆ ಆಗಲ್ಲ ಅಂತ ಅಂದ್ರೆ ಇಲ್ಲಿ P ಅಂತ ಏನಿದೆ ಇದು ಕ್ಯಾಪಿಟಲ್ ಇದೆ, ನಂದು ಇಲ್ಲಿ ಕ್ಯಾಪಿಟಲ್ ತರನೇ ಕಾಣುತ್ತೆ. ಸೊ ಇದು ಸ್ಮಾಲ್ ಅಂತ ಅಂದ್ಕೊಳ್ಳಿ ನಾನು ಬರೆಯೋದಂಗೇನೆ, ಓಕೆ. ಸೊ ಇಲ್ಲಿ ಎಲ್ಲಾ ಲೆಟರ್ಸ್ ಗಳು ಕ್ಯಾಪಿಟಲ್ ಇದೆ, ಸೊ ಹಂಗಾಗಿ ಇದು ಕೂಡ ಆಗಲ್ಲ. ನೋಡಿ ಇದರಲ್ಲಿ ಪ್ರಿಂಟ್ ಅಂತ ಇದೆ, ಇದು ಕರೆಕ್ಟ್ ಇದೆ ನೋಡಿ, ಎಲ್ಲಾ ಸ್ಮಾಲ್ ಇದೆ, PRINT ಅಂತ ಇದೆ. ದಿಸ್ ಇಸ್ ದಿ ಸಿಂಟ್ಯಾಕ್ಸ್ ಔಟ್ಪುಟ್ ಕೊಡೋದಕ್ಕೆ. ನೋಡಿ ಇಲ್ಲಿ ಪ್ರಿಂಟ್ ಎಫ್ ಅಂತ ಇದೆ, ಪ್ರಿಂಟ್ ಎಫ್ ಅನ್ನೋದು ಸೀನಲ್ಲಿ ಬರುತ್ತೆ, ಇಲ್ಲಿ ಬರೋಲ್ಲ. ಸೊ ಹಂಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಪ್ರಿಂಟ್ ಆಗುತ್ತೆ. ಸರ್ ಇಲ್ಲಿ ಎಲ್ಲ ಕೋಡ್ಸ್ ಇದೆಯಲ್ಲ ಸರ್, ಕೋಡ್ಸ್ ಹಾಕ್ಲೇಬೇಕಾ ಸರ್? ಕೋಡ್ಸ್ ಹಾಕ್ಬೇಕಂತ ರೂಲ್ಸ್ ಇಲ್ಲ. ಕೋಡ್ಸ್ ಏನಕ್ಕೆ ಹಾಕ್ತಿವಿ ಅಂತ ಅಂದ್ರೆ ಸ್ಟ್ರಿಂಗ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸೊ ಲೈಕ್ ನೀವೇನಾದ್ರೂ ನೀವು ಹಿಂಗ್ ಬರೆದ್ರೆ, ಓಕೆನಾ, ಸೊ PRINT ಆಫ್ ಸ್ಟ್ರಿಂಗ್ ಹಾಕ್ಬಿಟ್ಟು ನಿಮ್ ಕೋಡ್ಸ್ ಹಾಕಿದ್ರೆ ಅಂದ್ರೆ ಸ್ಟ್ರಿಂಗ್ ಆಗ್ತಿದ್ಯಾ ಅಂತ, ಓಕೆನಾ. ನೀವೇನಾದ್ರೂ ನಾನು ಅಂತ ಟೈಪ್ ಮಾಡಿದೆ ಅಂತ ಸ್ಟ್ರಿಂಗ್ ಅಲ್ಲಿ ಇದು ನಾನು ಅಂತ ಕೊಡುತ್ತೆ, ಓಕೆನಾ. ಇಲ್ಲಿ ಕೋಡ್ಸ್ ಹಾಕ್ಲೇಬೇಕು ಅಂತ ಇಲ್ಲ, ನೀವು ಸ್ಟ್ರಿಂಗ್ ಏನಾದ್ರು ಪ್ರಿಂಟ್ ಮಾಡ್ತಾ ಇದೀರಾ ಅಂತಂದ್ರೆ ಅವಾಗ ಕೋಡ್ಸ್ ಹಾಕೊಳ್ಳಿ.
ಅವ್ನು ನಿಮಗೆ ಸುಮ್ಮನೆ ಕೋಟ್ ಹಾಕಿ ಹೇಳಿದಾನಷ್ಟೇ. ಕೋಟ್ಸ್ ಹಾಕ್ಲೇಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಈ ತರ ಇರುತ್ತೆ, ಸಪೋಸ್ ಎ ಇಸ್ ಈಕ್ವಲ್ ಟು 10 ಇರುತ್ತೆ, ಬಿ ಇಸ್ ಈಕ್ವಲ್ ಟು 15 ಇರುತ್ತೆ, ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಇರುತ್ತೆ. ಸೊ ಇವಾಗ ನೀನು ಪ್ರಿಂಟ್ ಕೊಡ್ತೀಯಾ, ಓಕೆನಾ. ಸೊ ಪ್ರಿಂಟ್ ಸಿ ಅಂತ ಕೊಡ್ತೀಯಾ, ನಾನು ಇಲ್ಲೆಲ್ಲೂ ಕೋಟ್ಸ್ ಹಾಕಿಲ್ಲ. ಸೊ ಅದರರ್ಥ ಕೋಟ್ಸ್ ಹಾಕ್ಬಿಟ್ರೆ ಅದು ಸ್ಟ್ರಿಂಗ್ ಅಂತ ತಗೊಳುತ್ತೆ. ಸೊ ಈಗ ನೀವು ಹೇಳಿ ನನಗೆ ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಅಲ್ಲ ನಾನು ಹೇಳ್ಕೊಟ್ರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ ಅಂತ ಕಮೆಂಟ್ ಮಾಡಿ. ಸ್ಟ್ರಿಂಗ್ ಹಾಕಿದ್ರೆ ಕೋಟ್ಸ್ ಹಾಕಿದ್ರೆ ಏನ್ ಬರುತ್ತೆ, ಕೋಟ್ಸ್ ಹಾಕಿಲ್ಲ ಅಂದ್ರೆ ಏನ್ ಬರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಸೊ ಸ್ಪೆಸಿಫಿಕಲಿ ಇದಕ್ಕೆ ಏನ್ ಬರುತ್ತೆ ಆನ್ಸರ್ ಅಂತ ಕಮೆಂಟ್ ಮಾಡಿ, ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಆತರ ನೋಡಿ, ನಾನು ಇಲ್ಲೆಲ್ಲೂ ಕೋಟ್ಸ್ ಹಾಕಿಲ್ಲ, ಕೋಟ್ಸ್ ಹಾಕ್ಲೇಬೇಕಂತ ರೂಲ್ಸ್ ಇಲ್ಲ, ಅವ್ನು ಸುಮ್ಮನೆ ಕೊಟ್ಟಿದ್ದಾನೆ ಅಷ್ಟೇ. ಸೊ ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ಮತ್ತೆ ನೀವು ನಾನು ಮುಂಚೆನೆ ಹೇಳಿದೀನಿ ಏನಂತಂದ್ರೆ, ಒಂದು ಕ್ವಶನ್ಗೆ ಆನ್ಸರ್ನ ಹುಡ್ಕಕ್ ಹೋಗ್ಬೇಡಿ. ಆನ್ಸರ್ ಜೊತೆಗೆ ಯಾವ್ಯಾವ ರಾಂಗ್ ಆಪ್ಷನ್ ಕೊಟ್ಟಿದ್ದಾನಲ್ವಾ, ಆ ರಾಂಗ್ ಆಪ್ಷನ್ ಯಾಕೆ ಅದು ರಾಂಗ್ ಆಗುತ್ತೆ, ಅದಕ್ಕೆ ರೀಸನ್ಸ್ ತಿಳ್ಕೊಂತ ಹೋಗಿ. ಅವಾಗ ಒನ್ ಕ್ವಶನ್ಸ್ ಮೆನಿ ಟಾಪಿಕ್ಸ್ ಕವರ್ ಆಗ್ತಾ ಹೋಗುತ್ತೆ. ಈ ರೀತಿ ನೀನ್ ಸ್ಟಡಿ ಮಾಡ್ಬೇಕಾಗುತ್ತೆ. ಸುಮ್ಮನೆ ಒಂದು ಹೇಳಿದ್ನೆ 4 ಸರಿ, ಐ ಹ್ಯಾವ್ ಸೀನ್ ಮೆನಿ ವಿಡಿಯೋಸ್. ಓಕೆ, ಸೊ ಕ್ವಶನ್ 4 ಸರಿ ಓದ್ತಾರೆ, ಆನ್ಸರ್ 3 ಸರಿ ಓದ್ತಾರೆ. ಸೊ ಆ ಆನ್ಸರ್ ಸಿ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ಅದು ಎಕ್ಸ್ಪ್ಲನೇಷನ್ ಇಲ್ಲ, ಏನಿಲ್ಲ. ಆ ತರ ಓದಿದ್ರೆ ನಿಜವಾಗ್ಲೂ ನೀವು ಪೈಥಾನ್ ಕಲಿಯಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ಕ್ವಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಎಸ್ ಟಿ ಆರ್ ಈಸ್ ಎ ಅಂತ ಇದೆ. ಎಸ್ ಟಿ ಆರ್ ಅಂತ ಅಂದ್ರೆ ಏನು? ಇಟ್ ಈಸ್ ಬೇಸಿಕಲಿ ಎ ಡೇಟಾ ಟೈಪ್. ನಾನು ಡೇಟಾ ಟೈಪ್ ಅಂತ ಹೇಳಿದ್ದೆ ನಿಮ್ಗೆ. ಎಸ್ ಟಿ ಆರ್ ಅಂತ ಅಂದ್ರೆ ಅದನ್ನ ಸ್ಟ್ರಿಂಗ್ ಅಂತ ಕರೀತಾರೆ, ನೆನ್ಪಿರ್ಲಿ. ಎಸ್ ಟಿ ಆರ್ ಅನ್ನೋದು ಇಟ್ ಈಸ್ ಬೇಸಿಕಲಿ ರೆಪ್ರೆಸೆಂಟ್ಸ್ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ಅಂತ ಅಂದ್ರೆ ಇದನ್ನ ನಾವು ಟೆಕ್ಸ್ಟ್ ಟೈಪ್ ಅಂತ ಕರಿತೀವಿ, ಓಕೆನಾ. ಟೆಕ್ಸ್ಟ್ ಟೈಪ್ ಅಂತ ಕರಿತೀವಿ. ಸೊ ನಿಮ್ಗೆ ಈ ಕ್ವಶನ್ ಟೆಕ್ನಿಕಲಿ ನೋಡೋದಾದ್ರೆ ಸ್ವಲ್ಪ ರಾಂಗ್ ಇದೆ ಕ್ವಶನ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು ಸರ್ ಅಂತಂದ್ರೆ, ಇಟ್ ಈಸ್ ಬೇಸಿಕಲಿ ಎ ಟೆಕ್ಸ್ಟ್ ಟೈಪ್. ನಾವು ಕೋಟ್ಸ್ ಅಲ್ಲಿ ಏನೇ ಬರೋದ್ರೂ ಅದು ಸ್ಟ್ರಿಂಗ್ ತರ ಕನ್ಸಿಡರ್ ಆಗುತ್ತೆ. ಲೆಟ್ಸ್ ಸೇ ಎ ಇಸ್ ಈಕ್ವಲ್ ಟು ಏನೋ ಬರಿತೀನಿ, ಓಕೆನಾ, ರಮೇಶ್ ಅಂತ ಬರಿತೀನಿ ಅಂತ ಅಂದ್ಕೊಳ್ಳಿ, ಓಕೆನಾ. ಎ ಇಸ್ ಈಕ್ವಲ್ ಟು ರಮೇಶ್ ಅಂತ ಬರಿತೀನಿ. ಈ ರಮೇಶ್ ಅನ್ನೋದು ಒಂದು ಡೇಟಾ ಟೈಪ್. ದಿಸ್ ಇಸ್ ಬೇಸಿಕಲಿ ಎ ಸ್ಟ್ರಿಂಗ್. ಯಾಕಂದ್ರೆ ಕೋಟ್ಸ್ ಅಲ್ಲಿ ಬರ್ದಿದ್ದೀನಿ, ಅದು ಈ ಎ ನಾವು ಮೆಮೊರಿ ಲೊಕೇಶನ್ ಅಲ್ಲಿ ಸೇವ್ ಆಗುತ್ತೆ. ಎ ಇಸ್ ಅ ವೇರಿಯಬಲ್ ಅಂತ ಹೇಳ್ತೀವಿ, ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಈಸ್ ಈಕ್ವಲ್ ಟು ಅನ್ನೋದು ಇಟ್ ಇಸ್ ಅನ್ ಅಸೈನ್ಮೆಂಟ್ ಆಪರೇಟರ್ ಅಲ್ವಾ. ಈಗ ನಾನ್ ನಿಮಗೆ ಕೇಳೋದು, ಇದು ಟೆಕ್ಸ್ಟ್ ಟೈಪ್ ಕರೆಕ್ಟ್ ಇದೆ, ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಬಟ್ ಇಲ್ಲಿ ಆಪ್ಷನ್ ಡಿ ನು ಕೂಡ ನೋಡಿ ಸೀಕ್ವೆನ್ಸ್ ಟೈಪ್ ಅಂತ ಇದೆ. ಬೇಸಿಕಲಿ ನಾವು ಡೇಟಾ ಟೈಪ್ಸ್ ನ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ನಾವು ನೋಡಿರ್ತೀವಿ, ಈ ಸೀಕ್ವೆನ್ಸ್ ಟೈಪ್ ಇದೆಯಲ್ವಾ. ಸೊ ಸೀಕ್ವೆನ್ಸ್ ಟೈಪ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಿಕ್ ಅಂದ್ರೆ ನಿಮಗೆ ಗೊತ್ತಿದೆ, ಯಾವ್ಯಾವನ್ನ ನಂಬರ್ಗಳು ಇರ್ತವೆ ಅವನ್ನ ನ್ಯೂಮರಿಕ್ ಅಂತ ಕರಿತೀವಿ. ನ್ಯೂಮರಿಕ್ ಅಲ್ಲಿ ಟೈಪ್ಸ್ ಗಳು ಯಾವ ಬರ್ತಾವೆ ಅಂದ್ರೆ 3 ಟೈಪ್ಸ್ ಬರ್ತವೆ ಮೇಜರ್ಲಿ. ಒಂದು ಇಂಟೀಜರ್ ಬರುತ್ತೆ, ಇನ್ನೊಂದು ಫ್ಲೋಟ್ ಬರುತ್ತೆ, ಇನ್ನೊಂದು ಏನ್ ಬರುತ್ತೆ, ಕಾಂಪ್ಲೆಕ್ಸ್ ಬರುತ್ತೆ, ಅರ್ಥದಲ್ವಾ. ಸೊ ಟೆಕ್ಸ್ಟ್ ಬರೋದಿಲ್ಲ. ಸೊ ಬೈನರಿ ಅಂತಂದ್ರೆ ನಿಮ್ಗತ್ತೆ, ಮತ್ತೆ ಬೈನರಿನಲ್ಲಿ 2 ಬರ್ತಾವಲ್ವನಪ್ಪ. ಬೈನರಿ ಏನ್ ಬರುತ್ತೆ, ಬೂಲಿಯನ್, ಓಕೆನಾ. ಸಾರಿ, ಬೈನರಿ ಅಂತಂದ್ರೆ 0 1 ಅಲ್ವಾ, ಆತರ ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಸೀಕ್ವೆನ್ಸ್ ಟೈಪ್ ಇದೆಯಲ್ಲ, ಸ್ಪೆಸಿಫಿಕಲಿ ನಾನು ಹೇಳಕೊಟ್ಟಿರೋದು ಇದ್ರ ಬಗ್ಗೆ. ಸೊ ಸೀಕ್ವೆನ್ಸ್ ಅಂತ ಅಂದ್ರೆ ಬೇಸಿಕಲಿ ನಿಮ್ಗೆ ಆರ್ಡರ್ಡ್ ಕಲೆಕ್ಷನ್ ಏನಿರುತ್ತವೆ ಡೇಟಾನಲ್ಲಿ, ಅವೆಲ್ಲ ನಮಗೆ ಸೀಕ್ವೆನ್ಸ್ ಅಲ್ಲಿ ಬರ್ತವೆ. ನೋಡಿ, ಸೀಕ್ವೆನ್ಸ್ ಡೇಟಾ ಟೈಪ್ ನಲ್ಲಿ ಯೂಶುವಲ್ ಆಗಿ ಏನು ಬರುತ್ತೆ ಅಂದ್ರೆ, ಸ್ಟ್ರಿಂಗ್ ಈಸ್ ಆಲ್ಸೋ ಸೀಕ್ವೆನ್ಸ್ ಡೇಟಾ ಟೈಪ್. ಸ್ಟ್ರಿಂಗ್ ಇರ್ಬೋದು, ಟಪಲ್ ಇರ್ಬೋದು, TUPLE, ಸ್ಟ್ರಿಂಗು, ಟಪಲ್ಲು ಮತ್ತೆ ಲಿಸ್ಟ್. ಈ 3 ಏನಿದಾವೆ, ಈ 3 ನಿಮ್ಗೆ ಸೀಕ್ವೆನ್ಸ್ ಡೇಟಾ ಟೈಪ್ ಅಲ್ಲಿ ಬರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ನಿಮ್ಗೆ ಇದು ಕೂಡ ಕರೆಕ್ಟ್ ಆಗುತ್ತೆ. ಟೆಕ್ನಿಕಲಿ ನೋಡೋದಾದ್ರೆ ಸೀಕ್ವೆನ್ಸ್ ಟೈಪ್ ಕೂಡ ಕರೆಕ್ಟ್ ಆಗುತ್ತೆ. ಸೀಕ್ವೆನ್ಸ್ ಅಂದ್ರೆ ಬೇಸಿಕಲಿ ಅರ್ಥ ಮಾಡ್ಕೊಳ್ಳಿ, ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇದ್ರೆ ಅದನ್ನ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂದ್ರೆ ಮೋರ್ ದನ್ 1 ಎಲಿಮೆಂಟ್ ನ ನೀನ್ ಏನ್ರಲ್ಲಾದ್ರೂ ಸ್ಟೋರ್ ಮಾಡ್ಬೇಕು ಒಂದ್ ಕಡೆ ಅಂತ ಅಂದ್ರೆ ಅದನ್ನ ನಾವು ಸೀಕ್ವೆನ್ಸ್ ಡೇಟಾ ಟೈಪ್ ನಲ್ಲಿ ಸ್ಟೋರ್ ಮಾಡ್ತೀವಿ. ಅದನ್ನ ಲಿಸ್ಟ್ ಅಲ್ಲಿ ಬೇಕಾದ್ರೆ ಸ್ಟೋರ್ ಮಾಡ್ಬೋದು, ಟಪಲ್ಸ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು. ಸ್ಟ್ರಿಂಗು ಕೂಡ ಲಿಸ್ಟ್ ತರಾನೇ ವರ್ಕ್ ಆಗುತ್ತೆ, ಆರ್ಡರ್ಡ್ ಇರುತ್ತೆ. ಈಗ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ, ಯಾಕೆ ಆರ್ಡರ್ಡ್ ಆಗುತ್ತೆ ಅಂತಂದ್ರೆ, ಈ ಎ ಇಸ್ ಈಕ್ವಲ್ ಟು ರಮೇಶ್ ಅಂತ ತಗೊಂಡಿದ್ದೀನಲ್ವಾ, ಈ ರಮೇಶ್ ಅಲ್ಲಿ ಇಂಡೆಕ್ಸಿಂಗ್ ವ್ಯಾಲ್ಯೂಸ್ ಡಿಫೈನ್ ಆಗುತ್ತೆ. ರಮೇಶ್ಗೆ ಆರ್ ಗೆ 0 ಅಂತ ಕೊಡುತ್ತೆ, ಎ ಗೆ 1 ಅಂತ ಕೊಡುತ್ತೆ, ಎಂ ಗೆ 2 ಅಂತ ಕೊಡುತ್ತೆ, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5, ಈ ತರ ಇಂಡೆಕ್ಸಿಂಗ್ ಕೊಡುತ್ತೆ ಪೈಥಾನು. ಹಂಗಾಗಿ ಇದು ಸೀಕ್ವೆನ್ಸ್ ಡೇಟಾ ಟೈಪ್ ಕೂಡ ಬರುತ್ತೆ ಟೆಕ್ನಿಕಲಿ. ಮತ್ತೆ ಇವೆರಡು ಕೊಟ್ಟಿದ್ದಾನಲ್ಲ ಸರ್, ಆನ್ಸರ್ ಏನ್ ಕೊಟ್ಟಿದ್ದಾರೆ ಸರ್? ಆನ್ಸರು ನಿಮ್ಗೆ ಟೆಕ್ಸ್ಟ್ ಟೈಪ್ ಅಂತಾನೆ ಕೊಟ್ಟಿದ್ದಾರೆ, ಬಟ್ ಟೆಕ್ನಿಕಲಿ ನೋಡೋದಾದ್ರೆ ಅದು ಸೀಕ್ವೆನ್ಸ್ ಟೈಪ್ ಕೂಡ ಆಗುತ್ತೆ. ಈಗ ಮೋರ್ ಅಪ್ರಾಪ್ರಿಯೇಟ್ ಚೂಸ್ ಮಾಡೋದಾದ್ರೆ ನೀವು ಟೆಕ್ಸ್ಟ್ ಅಂತ ಚೂಸ್ ಮಾಡಿ. ಯಾಕಂದ್ರೆ ಸೀಕ್ವೆನ್ಸ್ ಅನ್ನೋದು ಇದೊಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಆಗುತ್ತೆ, ಟೆಕ್ಸ್ಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಆಗುತ್ತೆ. ಹಂಗಾಗಿ
ನಾವು ಸೀಕ್ವೆನ್ಸ್ ನ ಟೆಕ್ಸ್ಟ್ ಟೈಪ್ ನ ಏನ್ ಮಾಡೋಣ, ಮೇಜರ್ ಆಗಿ ತಗೊಳ್ತಾ ಹೋಗೋಣ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್, ಸೊ ಕ್ಲಾರಿಟಿ ಸಿಗ್ತಾ ಇದ್ರದ್ದು. ಇದೇ ತರ 2 ಕ್ವಶನ್ ಮಾಡಿದಾನೆ, 2 ಇಯರ್ ಹಿಂಗೆ ಮಾಡಿದಾನೆ. ಸೊ ಅದು ನೋಡ್ತಾ ಹೋಗಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಪೈಥಾನ್ ಡ್ಯಾಶ್ ಸ್ಟ್ಯಾಂಡರ್ಡ್ ಟೈಪ್ಸ್ ಆಫ್ ಟೈಪ್ ಆರ್ ಕಾಮನ್ಲಿ ಯೂಸ್ಡ್ ಅಂತ ಇದೆ. ಇದು ಅಷ್ಟೇ ಟೆಕ್ನಿಕಲಿ ರಾಂಗ್ ಕ್ವಶನ್. ಇದಕ್ಕೂ ಕೂಡ ಗ್ರೇಸ್ ಸಿಕ್ಕಿದೆ. ಸೊ ನಿಮ್ಗೆ ಬ್ರಾಡರ್ ಆಗಿ ನಾನು ನಿಮ್ಗೊಂದು ಟೇಬಲ್ ಮುಖಾಂತರ ತೋರಿಸ್ತೀನಿ. ಸೊ ನೋಡಿ, ಇದು ಬ್ರಾಡರ್ ಕ್ಲಾಸಿಫಿಕೇಶನ್ ಆಫ್ ವಾಟ್ ಡೇಟಾ ಟೈಪ್ಸ್ ಅಂತ ಹೇಳ್ತೀವಿ. ಬ್ರಾಡರ್ ಆಗಿ ನಿಮ್ಗೆ ಈ 5 ಟೈಪ್ಸ್ ಡೇಟಾ ಟೈಪ್ಸ್ ಗಳಿದಾವೆ ಬ್ರಾಡರ್ ಆಗಿ. ಬಟ್ ಟೈಪ್ಸ್ ನಲ್ಲಿ ನೀನು ಎಷ್ಟು ಟೈಪ್ಸ್ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು. ಓಕೆನಾ, ಇವನ್ನೆಲ್ಲ ನೋಡ್ತು ಅಂತಂದ್ರೆ 1 2 3 4 5 6 7 8 9 ಅಂತ ಇದೆ. 9 ಡೇಟಾ ಟೈಪ್ಸ್ ಅಂತ ಹೇಳ್ಬೇಕು ಆಕ್ಚುಲಿ ನೀವು. ಓಕೆನಾ, ಬಿಕಾಸ್ ಸ್ಟ್ರಿಂಗು, ಲಿಸ್ಟು, ಟಪಲ್ ಬ್ರಾಡರ್ ಆಗಿ 5 ಅಂತ ಹೇಳ್ಬೋದು. ಬಟ್ ಟೆಕ್ನಿಕಲಿ ನಾವು ಅವನೇನಾದ್ರು ಕೇಳಿದ್ರೆ ಬ್ರಾಡರ್ಲಿ ಕ್ಲಾಸಿಫೈಡ್ ಅಂತ ಆತರ ಏನಾದ್ರು ಕೇಳಿದ್ರೆ ಯು ಕ್ಯಾನ್ ಸೇ 5 ಅಂತ ಹೇಳ್ಬೋದಿತ್ತು. ಬಟ್ ದಿಸ್ ಇಸ್ ಆಲ್ಸೋ ಗ್ರೇಸ್ ಕ್ವಶನ್. ಓಕೆ, ಆತರ ಕೇಳೋದಕ್ಕೆ ಬರಲ್ಲ. ಡಿಫ್ರೆಂಟ್ ಡೇಟಾ ಟೈಪ್ಸ್ ತುಂಬಾ ಇದಾವೆ. ನ್ಯೂಮರಿಕ್ ಇದೆ, ಬೂಲಿಯನ್ ಇದೆ, ಸೆಟ್ ಇದೆ, ಡಿಕ್ಷನರಿ ಇದೆ, ಸೀಕ್ವೆನ್ಸ್ ಅಂತ ಇವಾಗಲೇ ಹೇಳಿದ್ನಲ್ಲ. ಸೀಕ್ವೆನ್ಸ್ ಅಲ್ಲಿ ಏನೇನು ಬರುತ್ತೆ, ಸ್ಟ್ರಿಂಗು, ಲಿಸ್ಟು, ಟಪಲ್ ಅಂತ ಬರುತ್ತಲ್ವಾ, ಅವೆಲ್ಲ ಆರ್ಡರ್ಡ್. ಓಕೆನಾ, ಯಾಕೆ ಸೀಕ್ವೆನ್ಸ್ ಒಳಗಡೆ ಎಲ್ಲ ಬಂತು ಅಂತಂದ್ರೆ ದೇರ್ ಆರ್ಡರ್ಡ್ ಕಲೆಕ್ಷನ್ಸ್ ಇರುತ್ತೆ, ಹಂಗಾಗಿ ಸೀಕ್ವೆನ್ಸ್ ನ ಬರುತ್ತೆ. ಬ್ರಾಡರ್ ಆಗಿ ಹೇಳೋದಿದ್ರೆ 5 ಅಂತ ಹೇಳ್ಬೇಕು, ಇಲ್ಲ ಅಂತಂದ್ರೆ 5 ಅಂತ ಹೇಳಕ್ ಆಗಲ್ಲ. ಅರ್ಧಲ್ವಾ? ಸೊ ಇದು ಕೂಡ ನಿಮ್ಗೆ ಗ್ರೇಸ್, ಟೆಕ್ನಿಕಲಿ ರಾಂಗ್ ಕ್ವಶನ್ ಇದೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ಕ್ವಶನ್ ಬರೋಣ. ದ ರಿಸಲ್ಟ್ ಆಫ್ ಪೈಥಾನ್ ಪ್ರೋಗ್ರಾಮ್ ಗೆಟ್ಸ್ ಡಿಸ್ಪ್ಲೇಡ್ ಇನ್ ಅಂತ ಇದೆ. ಸೊ ರಿಸಲ್ಟ್ಸ್ ಆಫ್ ಪೈಥಾನ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಇದೆ. ನೋಡಿ, ನಿಮ್ಗೆ ಇದನ್ನ ನಾವು ಕ್ಲಾಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಿಂದ ಅಂತಂದ್ರೆ ನೀವು ಪೈಥಾನ್ ಹೆಂಗೆ ಡೌನ್ಲೋಡ್ ಮಾಡ್ಬೇಕು, ಡೌನ್ಲೋಡ್ ಮಾಡಿದ್ದಾದ್ಮೇಲೆ ಪೈಥಾನ್ ನಿಮ್ಗೆ ಅದ್ರದ್ದು ಇಂಟರ್ಫೇಸ್ ಹೆಂಗ್ ಕಾಣುತ್ತೆ ಎಲ್ಲಾನು ಕೂಡ ನಾವು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಪೈಥಾನ್ ಔಟ್ಪುಟ್ ಏನಿದೆ, ರಿಸಲ್ಟ್ ಏನಿದೆ, ಅದು ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಕೇಳ್ತಾರೆ. ನೀವು ಪೈಥಾನ್ ಒನ್ಸ್ ನೀವೇನಾದ್ರು ಡೌನ್ಲೋಡ್ ಮಾಡಿದೀರಾ ಅಂತಂದ್ರೆ ಇಟ್ ಇಸ್ ಅನ್ ಓಪನ್ ಫ್ರೀ ಸೋರ್ಸ್ ಸಾಫ್ಟ್ವೇರ್ ಅಲ್ವಾ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿದ ತಕ್ಷಣ ಅಲಾಂಗ್ ವಿತ್ ದಾಟ್ ನಿಮ್ಗೆ ಒಂದು IDE ಫೈಲ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ IDE ಅಂತ ಗೊತ್ತಿರಬೇಕು. ಯೂಶುವಲ್ ಆಗಿ ಡಿಫ್ರೆಂಟ್ ಲ್ಯಾಂಗ್ವೇಜ್ಗೆ ನಾವು IDE ಅಂತ ಯೂಸ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ. ಸ್ಪೆಷಲಿ ಫಾರ್ ಪೈಥಾನ್ ಅದನ್ನ IDLE ಅಂತ ಕರೀತಾರೆ. ಸೊ ಏನಂತ ಕರೀತಾರೆ ಅಂತಂದ್ರೆ IDLE ಅಂತ ಕರೀತಾರೆ. IDLE ಅಂತ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಇಂಟಿಗ್ರೇಟೆಡ್, ಇದ್ರ ಎಕ್ಸ್ಪಾನ್ಷನ್ ಕೂಡ ಕೇಳ್ಬೋದು, ನೆನ್ಪಿಟ್ಕೊಂಡ್ಬಿಡಿ. ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಬೇಸಿಕಲಿ IDE ಅಂತಾರೆ, ಪೈಥಾನಿಗೆ ಮಾತ್ರನ ಎಕ್ಸ್ಟ್ರಾ ಸೇರಿಸ್ತಾರೆ, ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಎನ್ವಿರಾನ್ಮೆಂಟ್, ಗೌರ್ಮೆಂಟ್ ಅಲ್ಲಣ ಇದು, ಎನ್ವಿರಾನ್ಮೆಂಟ್. ಸೊ ಈ ಎಕ್ಸ್ಪಾನ್ಷನ್ ತಿಳ್ಕೊಳ್ಳಿ. ಈ IDLE ಫೈಲ್ ಕೂಡ ಡೌನ್ಲೋಡ್ ಆಗಿರುತ್ತೆ. ಸೊ ನೀವು IDLE ಫೈಲ್ ನ ಓಪನ್ ಮಾಡಿದ್ರೆ IDLE ನಲ್ಲಿ ಏನಾಗುತ್ತೆ ಅಂದ್ರೆ ದರ್ ಆರ್ ಮೇನ್ಲಿ 2 ಪಾರ್ಟ್ಸ್. ಸೊ 2 ಕಂಪೋನೆಂಟ್ಸ್ ಬರ್ತವೆ ಟೋಟಲ್ ಆಗಿ. ಅರ್ಥ ಮಾಡ್ಕೊಳ್ಳಿ ಇದನ್ನ. IDLE ನಲ್ಲಿ ಟೋಟಲ್ ನಿಮ್ಗೆ 2 ಕಂಪೋನೆಂಟ್, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. IDLE 2 ಕಂಪೋನೆಂಟ್ ಬರುತ್ತೆ. ಒಂದ್ ಬಂದ್ಬಿಟ್ಟು ಇಂಟ್ರಾಕ್ಟಿವ್ ಅಂತ ಬರುತ್ತೆ, ಇದನ್ನ IDLE ಶೆಲ್ ಅಂತ ಕರಿತೀವಿ. ಬೇಸಿಕಲಿ IDLE ಶೆಲ್ ಅಂತ ಕರಿತೀವಿ. ಓಕೆನಾ. ಸೊ ಒಂದು ಇಂಟ್ರಾಕ್ಟಿವ್ ಮೋಡ್ ಅಂತ ಬರುತ್ತೆ, ಇನ್ನೊಂದು ಸ್ಕ್ರಿಪ್ಟ್ ಮೋಡ್ ಅಂತ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಂಟ್ರಾಕ್ಟಿವ್ ಮತ್ತೆ ಸ್ಕ್ರಿಪ್ಟ್ 2 ಮೋಡ್ ಬರ್ತದೆ. ಸೊ ಇಂಟ್ರಾಕ್ಟಿವ್ ಯಾವಾಗ ಯೂಸ್ ಮಾಡ್ತೀವಿ, ಸ್ಕ್ರಿಪ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಂಟ್ರಾಕ್ಟಿವ್ ನಲ್ಲಿ ಯೂಶಲಿ ನಿಮ್ಗೆಲ್ಲ ಗೊತ್ತಿದೆ. ನೀವೇನ್ IDE ಓಪನ್ ಮಾಡ್ತೀರಾ, ಇಂಟ್ರಾಕ್ಟಿವ್ ನಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಏನೋ ಒಂದು ಪ್ರಿಂಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನೀವು ಅಲ್ಲಿ ಎಂಟರ್ ಹೊಡಿದೀರಾ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದು ಲೈನ್ ಬೈ ಲೈನ್ ನಿಮ್ಗೆ ಒಂದು ಲೈನ್ ಆದ್ಮೇಲೆ ಔಟ್ಪುಟ್ ಕೊಟ್ಬಿಡುತ್ತೆ. ಅದು ಇಂಟರಾಕ್ಟಿವ್, ಇಮಿಡಿಯೇಟ್ ರಿಸಲ್ಟ್ ನ ಕೊಡುವಂಥದ್ದು. ಈ ಸ್ಕ್ರಿಪ್ಟ್ ಕೋಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇದನ್ನ ನಾವು ಲಾಂಗ್ ಕೋಡ್ ಬರಿಬೇಕಾದ್ರೆ, ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಬರಿಬೇಕಾದ್ರೆ, ಅಥವಾ ನೀವೇನಾದ್ರು ಪ್ರೋಗ್ರಾಮ್ ನ ನೀವು ಸೇವ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಟೆಕ್ಸ್ಟ್ ಟೈಪ್ ನಲ್ಲಿ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕ್ರಿಪ್ಟ್ ನೋಡ್ ನಲ್ಲಿ ಬರಿತೀವಿ. ಸ್ಕ್ರಿಪ್ಟ್ ನೋಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಫೈಲ್ ನ ಸೇವ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ, ಮತ್ತೆ ಒಂದು ಲೆಂತ್ ಕಂಪ್ಲೀಟ್ ಪ್ರೋಗ್ರಾಮ್ ನ ನಾವು ಬರೆಯೋದಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಂಟ್ರಾಕ್ಟಿವ್ ನಲ್ಲಿ ಏನ್ ಮಾಡ್ತೀವಿ, ಇಮಿಡಿಯೇಟ್ ಔಟ್ಪುಟ್ ನ ತಗೊಳ್ಳೋದಿಕ್ಕೆ ಸೊ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವೆರಡರದ್ದು ಡಿಫ್ರೆನ್ಸ್ ಗೊತ್ತಾಯ್ತು. ಮತ್ತೆ ನೀವು ಈ ಸ್ಕ್ರಿಪ್ಟ್ ಮೋಡ್ ನಲ್ಲಿ ನೀವು ಕೋಡ್ ನ ಟೈಪ್ ಮಾಡಿಬಿಟ್ಟು ನೀವು ಅದಕ್ಕೆ ರನ್ ಮಾಡಿದ್ರೆ ಆ ಔಟ್ಪುಟ್ ಶೋ ಆಗೋದು ಈ ಇಂಟ್ರಾಕ್ಟಿವ್ ಮೋಡ್ ನಲ್ಲೇ ಶೋ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಇದನ್ನ IDLE ಶೆಲ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಇದನ್ನ IDLE ಶೆಲ್ ಅಂತಾನೆ ಕರಿತೀವಿ ಟೋಟಲ್ ಆಗಿ. ಸೊ ನಿಮ್ಮ ಔಟ್ಪುಟ್ ಪ್ರಿಂಟ್ ಆಗೋದು IDLE ಶೆಲ್ ನಲ್ಲಿ. ಓಕೆನಾ? ಇಷ್ಟು ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ನಮ್ ನೋಟ್ಸ್ ನ ಒಂದ್ಸರಿ ಓದಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ.
ಓಕೆ, ಸೊ ಐಡಿಯಲ್ಲಿ ಶೆಲ್ ಅಂತ ನಿಮ್ಗೆ ಆನ್ಸರ್ ಇರಬೇಕು. ನೋಡಿ ನಿಮ್ಗೆ ಇದು ಆಪ್ಷನ್ಸ್ ನೋಡ್ತಾ ಹೋದ್ರೆ ILD ಅಂತ ಇದೆ, ಸೊ ಅದೆಲ್ಲೂ ನಾವು ನೋಡೇ ಇಲ್ಲ. ILD ಅಂತ ಎಲ್ಲೂ ಇಲ್ಲ. IELD ಅಂತ ಇದೆ, ಇದು ಕೂಡ ಆಗಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಎಷ್ಟೊಂದು ಕ್ವಶನ್ಸ್ ಗಳಿಗೆ ನೀವು ಇಮಿಡಿಯೇಟ್ ಆಗಿ ಎರಡು ಆಪ್ಷನ್ ಡಿಸ್ಕಾರ್ಡ್ ಮಾಡೋ ತರ ಕೊಟ್ಟಿರ್ತಾನೆ, ನೀವು ಅದನ್ನ ಮಾಡ್ಬೇಕಾಗತ್ತೆ ಫಸ್ಟ್. ಓಕೆ, ಸೊ ಇವೆರಡು ಡಿಲೀಟ್ ಆಗೋಯ್ತು. ಇನ್ನು ಇವೆರಡರಲ್ಲಿ ಒಂದು ಕರೆಕ್ಟ್ ಇದೆ, ಎರಡರಲ್ಲೂ ಐಡಿಯಲ್ಲಿ ಶೆಲ್ ಅಂತ ಇದೆ. ನೋಡಿ 3.1.9 ಅಂತ ಇದು ಯಾವ ವರ್ಷನ್ ಇಲ್ಲ ಪೈಥಾನ್ ಅಲ್ಲಿ. ಸೊ ಇವಾಗ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು ಐಡಿಯಲ್ಲಿ ಶೆಲ್ 3.9.1 ಅಂತ. ಸೊ ಇವಾಗ ಅದು ಈ 3.9.1 ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇಟ್ ರೆಪ್ರೆಸೆಂಟ್ ದಿ ವರ್ಷನ್, ಅದು ಯಾವ ವರ್ಷನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ರನ್ ಆಗಿರೋದು 3.9. ಎಷ್ಟು 3.14 ಇದೆ, 3.14.3 ಏನೋ ಇದೆ. ಓಕೆನಾ, ಸೊ ಇವಾಗ ಲೇಟೆಸ್ಟ್ ವರ್ಷನ್, ಹಂಗಾಗಿ ಇದನ್ನೇ ಕೊಡ್ತಾರೆ ಅಂತ ಅಲ್ಲ, ಆ ಎಕ್ಸಾಮ್ ಅಲ್ಲಿ ಮಾಡ್ಬೇಕಾದ್ರೆ ಇದು ಲೇಟೆಸ್ಟ್ ವರ್ಷನ್ ಆಗಿರ್ಬೋದೇನೋ, ಹಂಗಾಗಿ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಇದು ಪರ್ಫೆಕ್ಟ್. 3.9.1 ಅನ್ನೋದು ಐಡಿಯಲ್ಲಿ ಶೆಲ್ ಅಂತ ಬರ್ಬೇಕು ಫಸ್ಟ್ ಆಫ್ ಆಲ್. 3.9.1 ಅಥವಾ 3.14 ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು 3.14.3 ಏನೋ ಇದೆ. ಓಕೆನಾ, ಸೊ ಇದು ಲೇಟೆಸ್ಟ್ ವರ್ಷನ್. ಈ ಜಾಗದಲ್ಲಿ ಇದನ್ನು ಕೊಟ್ರು ಕೂಡ ಕರೆಕ್ಟ್, ಅರ್ಥದಲ್ವಾ? ಸೊ ಆ ವಿಂಡೋದಲ್ಲಿ ನಿಮ್ಮ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಸೊ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದಿಸ್ ಇಸ್ ಅಬೌಟ್, ಯಾಕಂದ್ರೆ ಈ ಕ್ವಶನ್ ಯಾಕೆ ಇಲ್ಲಿ ಹೇಳಿದೆ ಅಂತಂದ್ರೆ ನೆಕ್ಸ್ಟ್ ಮತ್ತೆ ಒಂದ್ಸರಿ ಕ್ವಶನ್ ಕೇಳ್ತಿದ್ದೆ, ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಓಕೆ, ಹಂಗಾಗಿ ಮತ್ತೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಐಡಿಯಲ್ಲಿ ಶೆಲ್ 3.9.1 ವಿಂಡೋ. ಓಕೆ, ಬೇಸಿಕಲಿ ನಿಮಗೆ ಪೈಥಾನ್ ಅರ್ಥ ಆಗ್ಬೇಕಂದ್ರೆ ಸುಮ್ಮನೆ ಒಂದು ಯಾವ್ದೋ ಒಂದು ನೋಟ್ಸ್ ಅಥವಾ ಯಾವ್ದೋ ಒಂದು ಕ್ಲಾಸ್ ಮಾಡಿದ್ರೆ ಆಗಲ್ಲ. ನೀವು ಕುತ್ಕೊಂಡು ಪೈಥಾನ್ ಡೌನ್ಲೋಡ್ ಮಾಡಿ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಇವ್ರೇನೋ ಹೇಳಿದ್ರು ಇಂಟ್ರಾಕ್ಟಿವ್ ಮೋಡ್ ಅಂತ ಹೇಳಿದ್ರು, ಸ್ಕ್ರಿಪ್ಟ್ ಮೋಡ್ ಅಂತ ಹೇಳಿದ್ರು, SNL ಲೆವೆಲ್ ಮಾಡಿರ್ತೀರಾ. ಬಟ್ ಆದ್ರೂ ಕೂಡ ನೀವು ಅಂಟಿಲ್ ಅನ್ಲೆಸ್ ಯು ಪ್ರಾಕ್ಟೀಸ್ ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆನಾ, ಮತ್ತೆ ನೀವು ಟ್ರಯಲ್ ಅಂಡ್ ಎರರ್ ಮಾಡ್ಬೇಕು. ನಾವು ಎಷ್ಟೊಂದು ಡೇಟಾ ಟೈಪ್ಸ್ ಇದೆ, ಅದಕ್ಕೊಂದು ಸಿಂಟ್ಯಾಕ್ಸ್ ಇರುತ್ತೆ. ಆ ಸಿಂಟ್ಯಾಕ್ಸ್ ಬೇರೆ ತರ ಹಾಕಿದ್ರೆ ಬರುತ್ತಾ ಬರಲ್ವಾ ಅಂತ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕೊಟೇಶನ್ಸ್ ಇನ್ ಪೈಥಾನ್ ಡಸ್ ನಾಟ್ ಅಕ್ಸೆಪ್ಟ್ ಕೋಡ್ಸ್ ಟು ಡಿನೋಟ್ ಸ್ಟ್ರಿಂಗ್ಸ್ ನ ಡಿನೋಟ್ ಮಾಡ್ಬೇಕಾದ್ರೆ ಇಲ್ಲಿರುವಂತಹ ಯಾವ ಕೊಟೇಶನ್ಸ್ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ನಾನು ನಿಮ್ಗೆ ಹೇಳಿದೆ, ಸ್ಟ್ರಿಂಗ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯಾವತ್ತೂ ಕೋಟ್ಸ್ ನ ಯೂಸ್ ಮಾಡ್ಬೇಕು. ವಾಟ್ ಎವರ್ ದ ಕೋಟ್ಸ್ ಇಸ್, ಸಿಂಗಲ್ ಕೋಟ್ ಆದ್ರೂ ಯೂಸ್ ಮಾಡು, ಡಬಲ್ ಕೋಟ್ ಆದ್ರೂ ಯೂಸ್ ಮಾಡು, ಇಲ್ಲ ಟ್ರಿಪಲ್ ಕೋಟ್ ಆದ್ರೂ ಯೂಸ್ ಮಾಡು. ಸೊ ನಿಮ್ಗೆ ಪ್ರಿಂಟ್ ಆಗುತ್ತೆ, ಅಂದ್ರೆ ಸ್ಟ್ರಿಂಗ್ ಅಂತ ತಗೊಳುತ್ತೆ. ಅರ್ಥ ಆಗ್ತಿದಲ್ವಾ? ಈಗ ಏನೋ ಸಮಥಿಂಗ್ ಇರದೆ, ಓಕೆನಾ, ನಿಮ್ಗೆ ಈಗ ನೇಮ್ ಅಂತ ಇದೆ ಅಂತ ಹೇಳಪ್ಪ. ಓಕೆನಾ, ಸೊ ನೇಮ್ ಇಸ್ ಈಕ್ವಲ್ ಟು, ಇದನ್ನ ಅಸೈನ್ಮೆಂಟ್ ಆಪರೇಟರ್, ನೇಮ್ ಇಸ್ ಈಕ್ವಲ್ ಟು ರಾಜು ಅಂತ ತಗೊಂಡೆ ಡಬಲ್ ಕೋಟ್ಸ್ ಅಲ್ಲಿ, ಅವಾಗ ಸ್ಟ್ರಿಂಗ್ ಅಂತ ತಗೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ದಿ ಥಿಂಗ್. ಓಕೆನಾ, ಇನ್ನೊಂದೇನೋ ಒಂದು ಮಾರ್ಕ್ಸ್ ಅಂತ ಇರುತ್ತೆ, ಮಾರ್ಕ್ಸ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟ್ ಅಲ್ಲಿ 35 ಅಂತ ಬರಿತೀನಿ. ನೋಡಿ, ಸಿನ್ಸ್ 35 ಇಸ್ ಎ ಇಂಟೀಜರ್, ಬಟ್ ನೀನ್ ಕೋಟ್ಸ್ ಹಾಕದೆ ಅಂತ ಅಂದ್ರೆ ಅದನ್ನ ಏನ್ ತಗೊಳುತ್ತೆ, ಅದು ಸ್ಟ್ರಿಂಗ್ ತರನೇ ತಗೊಳುತ್ತೆ. 35 ಇಸ್ ನಾಟ್ ಎ ಇಂಟೀಜರ್. ನಿಮಗೆ ಕ್ವಶನ್ ಕೊಡ್ಬೋದು, ಮಾರ್ಕ್ಸ್ ಇಸ್ ಈಕ್ವಲ್ ಟು 35 ಸಿಂಗಲ್ ಕೋಟ್ ಹಾಕ್ಬಿಟ್ಟು ಇದು ಎಂತ ಡೇಟಾ ಟೈಪ್ ಅಂತ, ಇಂತ ಕಡೆ ನಿಮಗೆ ಕನ್ಫ್ಯೂಷನ್ ಮಾಡಿಸ್ತಾನೆ. ಇದು ಎಂತ ಡೇಟಾ ಟೈಪು? ಇದು ಸ್ಟ್ರಿಂಗ್ ಡೇಟಾ ಟೈಪ್. ಅರ್ಥ ಮಾಡ್ಕೊಳ್ಳಿ. ಅವ್ನು ಕೊಡ್ತಾನೆ ಫ್ಲೋಟು, ಇಂಟೀಜರು, ಅದು ಇದು ಕೊಡ್ತಾನೆ. ನೀವು ತುಂಬಾ ಜನ ಇಂಟೀಜರ್ ಅಂತ ಹಾಕ್ಬಿಡ್ತೀರಾ, 35 ಅಂತ ನೋಡ್ಬಿಟ್ಟು 35 ಇಂಟೀಜರ್ ಅಲ್ಲ. ಓಕೆ, ವೈ? ಬಿಕಾಸ್ ಆಫ್ ದಿಸ್ ಕೋಟ್ಸ್. ಆ ಕೋಟ್ಸ್ ತೆಗೆದ್ರೆ ಇಂಟೀಜರ್ ಆಗುತ್ತೆ, ಕೋಟ್ಸ್ ಹಾಕಿರೋದಕ್ಕೆ ಅದು 35 ಅಂತ ಆಗುತ್ತೆ. ಸೊ ಟ್ರಿಪಲ್ ಕೋಟ್ ಅಲ್ಲೂ ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಏನೋ ಯಾವ್ದೋ ಒಂದು ವಿಲೇಜ್, ಓಕೆನಾ, ರಂಗಾಪುರ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ವಿಲೇಜ್ ರಂಗಾಪುರ, ಓಕೆ, ರಂಗಾಪುರ ಅಂತ ಇರುತ್ತೆ. ಸೊ ಇದು ಕೂಡ ನೀವು ಸ್ಟ್ರಿಂಗ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಟ್ರಿಪಲ್ ಕೋಟ್ ಯೂಸ್ ಮಾಡೋದು, ಸ್ಪೆಸಿಫಿಕಲಿ ಟ್ರಿಪಲ್ ಕೋಟ್ ಯೂಸ್ ಮಾಡ್ತೀವಿ. ಯೂಶಲಿ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಟೈಪ್ ಮಾಡ್ಬೇಕಾದ್ರೆ ನೋಡಿದ್ರೆ ಡಬಲ್ ಕೋಟ್ಸ್ ಯೂಸ್ ಮಾಡ್ತಿರ್ತೀರಾ. ಓಕೆನಾ, ಡಬಲ್ ಕೋಟ್ಸ್ ಯೂಸ್ ಮಾಡ್ತೀರಾ. ಟ್ರಿಪಲ್ ಕೋಟ್ ಪರ್ಟಿಕ್ಯುಲರ್ಲಿ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಸ್ಟ್ರಿಂಗ್ ಏನಾದ್ರು ತುಂಬಾ ಜಾಸ್ತಿ ಇದೆ ಅಂತ ಅಂದಾಗ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನೀವು ಟ್ರಿಪಲ್ ಕೋಟ್ ಯೂಸ್ ಮಾಡ್ತೀರಾ. ಅಂದ್ರೆ ಒಂದ್ ಲೈನ್ ಗಿಂತ ಜಾಸ್ತಿ ಲೈನ್ ಬರೀತಾ ಇದೆಯಾ ಅಂತಂದ್ರೆ ಕೋಡ್ ನ ಆ ಒಂದು ವೇರಿಯಬಲ್ ಗೆ ಅಸೈನ್ ಮಾಡ್ತಾ ಇದೆಯಾ ಅಂತಂದ್ರೆ ಅವಾಗ ನೀವು ಟ್ರಿಪಲ್ ಕೋಟ್ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ಟ್ರಿಪಲ್ ಕೋಟ್ ಕ್ಯಾನ್ ಬಿ ಆಲ್ಸೋ ಯೂಸ್ಡ್. ಓಕೆ, ಬಟ್ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಯೂಸ್ ವಾಟ್ ಮಲ್ಟಿ ಲೈನ್ ಬರಿಬೇಕಾದ್ರೆ. ಓಕೆನಾ, ಮಲ್ಟಿ ಲೈನ್ ಬರಿಬೇಕಾದ್ರೆ ನೀವು ಟ್ರಿಪಲ್ ಕೋಟ್ಸ್ ಯೂಸ್ ಮಾಡ್ತೀರಾ. ಹಂಗಾಗಿ ನೋಡಿ, ಬರೀ ಬ್ರಾಕೆಟ್ ಇದ್ರೆ ಆಗಲ್ಲ. ಅಂದ್ರೆ ಬ್ರಾಕೆಟ್ ಕೊಡ್ಲೇಬೇಕು ಅಂತ ಅಲ್ಲ, ಅವ್ನು ಪ್ರಿಂಟಿಂಗ್ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ ಅಂತ ಕೊಟ್ಟಿರ್ತಾನಲ್ಲ, ಕಡೆ ಹೋಗ್ಬಿಡಿ ಅವೆಲ್ಲ. ಸೊ ಹಂಗಾಗಿ ಇದನ್ನ ಯೂಸ್ ಮಾಡಲ್ಲ ಸ್ಟ್ರಿಂಗ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂದ್ರೆ ನೀವು ಸಿಂಗಲ್ ಕೋಟ್ಸ್ ಆದ್ರೂ ಹಾಕಿ, ಡಬಲ್ ಕೋಟ್ಸ್ ಆದ್ರೂ ಹಾಕಿ, ಟ್ರಿಪಲ್ ಕೋಟ್ಸ್ ಆದ್ರೂ ಹಾಕಿ, ಅದು ಸ್ಟ್ರಿಂಗ್ ತರನೇ ತಗೊಳುತ್ತೆ. ನೀವು ಕೋಟ್ಸ್ ಹಾಕ್ಲಿಲ್ಲ ಅಂತ ಅಂದ್ರೆ ಅದು ಸ್ಟ್ರಿಂಗ್ ತರ ತಗೊಳಲ್ಲ. ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇಷ್ಟು ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್, ಸೊ ದಿಸ್ ದ ಕ್ವಶನ್ ಆನ್ ಕಮೆಂಟ್ಸ್.
ನೋಡಿ 6 ಕ್ವಶನ್ ಎಷ್ಟು ಈಸಿ ಇದೆ, ತುಂಬಾ ಈಸಿ ಕ್ವಶನ್ಸ್ಗಳು. ಇನ್ ಪೈಥಾನ್ ಡ್ಯಾಶ್ ಈಸ್ ಯೂಸ್ ಟು ಎಂಡ್ ದಿ ಫಿಸಿಕಲ್ ಲೈನ್ ಆರ್ ಇಗ್ನೋರ್ ದಿ ಕಮೆಂಟ್ ಅಂತ ಇದೆ. ನಾನು ಅವಾಗಲೇ ಹೇಳಿದೆ ಕಮೆಂಟ್ಸ್ ಇನ್ ಪೈಥಾನ್ ಆಶ್ ಯೂಸ್ ಮಾಡ್ತೀವಿ. ಆಶ್ ಅಂತ ಯೂಸ್ ಮಾಡಿ ಆ ಆಶ್ ಮುಂದೆ ನೀನ್ ಮಣ್ಣು ಮಸಿ ಏನೇ ಬರೋದ್ರು ಪೈಥಾನ್ ಅದನ್ನ ಇಗ್ನೋರ್ ಮಾಡುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ನೋಟ್ ತರ ಅಷ್ಟೇ. ಯೂಶಲಿ ಕಮೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ, ಬಿಕಾಸ್ ನೀನ್ ಥೌಸಂಡ್ಸ್ ಆಫ್ ಲೈನ್ಸ್ ಗಳನ್ನ ಬರ್ತಿರ್ತೀಯ, ಅಂತ ಟೈಮ್ ಅಲ್ಲಿ ಆ ಕೋಡ್ ಒಂದ್ 15 ದಿವಸ ಆದ್ಮೇಲೆ ನೀನೇ ಆ ಪ್ರೋಗ್ರಾಮ್ ನೋಡಿದ್ರೆ ನಿನಗೆ ಅರ್ಥ ಆಗೋದಿಲ್ಲ ಆ ಪ್ರೋಗ್ರಾಮ್ ಹೆಂಗ್ ಬರ್ತಿದೀನಿ, ಯಾವ್ಯಾವ ಆಪರೇಟರ್ಸ್ ನ ಯೂಸ್ ಮಾಡಿದೀನಿ, ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಅಂತ ಟೈಮ್ ಅಲ್ಲಿ ನಾವು ನಮಗೆ ಅರ್ಥ ಆಗ್ಲಿ ಅಥವಾ ನಿನ್ ಕೋಡ್ ನ ಇನ್ನೊಬ್ರು ಯಾರೋ ಅರ್ಥ ಮಾಡ್ಕೋಬೇಕು ಅಂತ ಟೈಮ್ ಅಲ್ಲಿ ಈ ಕಮೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಕಮೆಂಟ್ ಹೆಂಗ್ ಯೂಸ್ ಮಾಡ್ತೀವಿ ಪೈಥಾನ್ ಅಲ್ಲಿ ಅಂತಂದ್ರೆ ಆಶ್ ಮುಂದೆಗಡೆ ನೀನ್ ಏನೇ ಬರೆದ್ರು ಇದು ಇಗ್ನೋರ್ ಆಗುತ್ತೆ ಪೈಥಾನ್ ಅಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಿಮ್ಗೆ ಕ್ಲಾರಿಟಿ ಇರ್ಬೇಕು. ಸೊ ಕಮೆಂಟ್ಸ್ ಅಲ್ಲಿ ನಿಮ್ಗೆ 2 ತರ ಕಮೆಂಟ್ ಬರುತ್ತೆ. ನಾನು ಮುಂಚೆ ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ, ಒಂದು ಸಿಂಗಲ್ ಲೈನ್ ಕಮೆಂಟ್, ಇನ್ನೊಂದು ಮಲ್ಟಿ ಲೈನ್ ಕಮೆಂಟ್ ಅಂತ. ಸಿಂಗಲ್ ಲೈನ್ ಕಮೆಂಟ್ ಅಂತ ಅಂದ್ರೆ ಯಾವ್ದೋ ಒಂದು ಲೈನ್ ಇದೆ, ಅದು ನನಗೆ ಬೇಡ, ಓಕೆನಾ, ಅಥವಾ ನಾನು ಅದು ಕಮೆಂಟ್ ತರ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಆಶ್ ಹಾಕ್ಬೇಕು. ಆಶ್ ಹಾಕಿ ನೀನ್ ಮುಂದೆ ಏನೇ ಬರೋದು ಕೂಡ ಅದು ಪ್ರಿಂಟ್ ಆಗಲ್ಲ, ಅದು ಇಗ್ನೋರ್ ಮಾಡುತ್ತೆ, ಅದು ಕಮೆಂಟ್ ತರ ನಿಮ್ಗೆ ತಗೊಳುತ್ತೆ. ಇನ್ನೊಂದು ಮಲ್ಟಿ ಲೈನ್ ಕಮೆಂಟ್ಸ್ ಅಂತ. ಮಲ್ಟಿ ಲೈನ್ ಕಮೆಂಟ್ಸ್ ಅಲ್ಲಿ ನಾವು ಟ್ರಿಪಲ್ ಕೋಟ್ ಯೂಸ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ ಎವ್ರಿ ಟೈಮ್ ನೀವು ಆಶ್ ಹಾಕೊಂಡು ಹೋದ್ರು ಮಲ್ಟಿ ಲೈನ್ ಕಮೆಂಟ್ ಆಗುತ್ತೆ. ಇಲ್ಲೊಂದು ಟ್ರಿಪಲ್ ಕೋಟ್ ಹಾಕ್ಬಿಟ್ರೆ, ಸೊ ಇಲ್ಲೊಂದಿದೆ, ಇನ್ನೊಂದ್ ಲೈನ್ ಇದೆ, ಸೊ ಇಲ್ಲೊಂದು ಟ್ರಿಪಲ್ ಕೋಟ್ ಹಾಕ್ಬಿಟ್ಟೆ ಅಂತಂದ್ರೆ ಇಲ್ಲೊಂದು ಟ್ರಿಪಲ್ ಕೋಟ್ ಹಾಕ್ಬಿಟ್ಟು ಇಲ್ಲಿ ಏನೇ ಮಣ್ಣು ಮಸಿ ನೀನ್ ಪ್ಯಾರಾಗ್ರಾಫ್ ಬರೆದ್ರು ಕೂಡ ಇದನ್ನೇನ್ ಮಾಡುತ್ತೆ ಪೈಥಾನು ಇಗ್ನೋರ್ ಮಾಡುತ್ತೆ. ಓಕೆ, ಮಲ್ಟಿ ಲೈನ್ ಕಮೆಂಟ್ಸ್ ಅಂದ್ರೆ ಇನ್ಬಿಲ್ಟ್ ಮಲ್ಟಿ ಲೈನ್ ಕಮೆಂಟ್ಸ್ ಇಲ್ಲ. ಯೂಶಲಿ ಪೈಥಾನ್ ಏನ್ ಮಾಡ್ತೀವಿ, ಇದನ್ನು ಸ್ಟ್ರಿಂಗ್ ತರನೇ ತಗೊಳುತ್ತೆ, ಬಟ್ ಅದನ್ನ ನೀನ್ ಯಾವ್ದೇ ವೇರಿಯಬಲ್ ಗೆ ಅಸೈನ್ ಮಾಡಿರಲ್ಲ ಅಷ್ಟೇ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಪೈಥಾನ್. ಸೊ ಹಾಗಾಗಿ ಆಶ್ ಸಿಂಬಲ್ ನ ಯೂಸ್ ಮಾಡ್ತೀವಿ ಸಿಂಗಲ್ ಲೈನ್ ಕಮೆಂಟ್ ಗೆ. ಓಕೆನಾ, ಅಂದ್ರೆ ಆಶ್ ಮುಂದೆಗಡೆ ನೀನ್ ಏನೇ ಟೈಪ್ ಮಾಡಿದ್ರು ಎಂಡ್ ಆಫ್ ದಿ ಲೈನ್ ವರ್ಗುನು ಅದು ಕನ್ಸಿಡರ್ ಮಾಡಲ್ಲ. ಓಕೆನಾ, ಆ ಲೈನ್ ಮುಗಿಯೋವರೆಗೂ ನೀನ್ ಏನೇ ಟೈಪ್ ಮಾಡೋದು ಕನ್ಸಿಡರ್ ಮಾಡಲ್ಲ. ಅಂದ್ರೆ ಕಮೆಂಟ್ಸ್ ಅಂತ ಬಂತು ಅಂದ್ರೆ ಆಶ್ ಅಂತ ನೆನ್ಪಿಟ್ಕೊಳ್ಳಿ. ಅವ್ನು ಕ್ವಶನ್ ಕೇಳ್ಬೋದು, ಇನ್ನೊಂದು ಮಲ್ಟಿ ಲೈನ್ ಕಮೆಂಟ್ಸ್ ಏನಂತ ಮಾಡ್ತೀಯ ಅಂತ. ಮಲ್ಟಿ ಲೈನ್ ಕಮೆಂಟ್ಸ್ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಪ್ರತಿ ಲೈನ್ಗೂ ಆಶ್ ಹಾಕೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ಟ್ರಿಪಲ್ ಕೋಟ್ಸ್. ಓಕೆನಾ, ಈ ತರ ಮಾಡ್ಬೋದು. ಸೊ ಹಂಗಾಗಿ ಆನ್ಸರ್ ಗೊತ್ತಾಯ್ತು ಈಗ. ಸೊ ಕ್ವಶನ್ 24 ನೋಡೋಣ. 2024 ಅಲ್ಲಿ ಕ್ವಶನ್ ಕೇಳೋದು ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಇನ್ ಪೈಥಾನ್ STR ಈಸ್ ಎ ವಾಟ್ ಅಂತ ಕೇಳಿದ್ದಾರೆ. ನಾನು ಅವಾಗಲೇ ಹೇಳ್ದಂಗೆ STR ಈಸ್ ವಾಟ್, ಇಟ್ ಇಸ್ ಎ ಟೆಕ್ಸ್ಟ್ ಟೈಪ್, particularly specifically text type, but it is also a type of what, sequence type. ಸೀಕ್ವೆನ್ಸ್ ಟೈಪ್ ಕೂಡ ಕರೆಕ್ಟ್ ಆಗುತ್ತೆ ಟೆಕ್ನಿಕಲಿ ಮಾತಾಡೋದಾದ್ರೆ. ಹಾಗಾಗಿ ಅವರು ಕ್ವಶನ್ ಪ್ರಾಪರ್ ಆಗಿ ಕೊಡ್ಬೇಕಾಗುತ್ತೆ. ಸೀಕ್ವೆನ್ಸ್ ಟೈಪ್ ಈಸ್ ಆಲ್ಸೋ ಟೆಕ್ನಿಕಲಿ ಕರೆಕ್ಟ್. ಸೊ ಸೀಕ್ವೆನ್ಸ್ ಟೈಪ್ ಈಸ್ ಆಲ್ಸೋ ಕರೆಕ್ಟ್. ಯಾಕೆ ಅಂತ ಕೇಳಿದ್ರೆ ನೀವು ಯು ಕ್ಯಾನ್ ಜಸ್ಟಿಫೈ ಇಟ್ ಬಿಕಾಸ್ ಸ್ಟ್ರಿಂಗ್ ಈಸ್ ಅನ್ ಆರ್ಡರ್ಡ್ ಕಲೆಕ್ಷನ್, ಸೀಕ್ವೆನ್ಸ್ ಈಸ್ ಆಲ್ಸೋ ಅನ್ ಆರ್ಡರ್ಡ್ ಕಲೆಕ್ಷನ್. ಸೊ ಸ್ಟ್ರಿಂಗ್ ಇಸ್ ಅ ಟೈಪ್ ಅಂತ ಹೇಳ್ಬೋದು, ಸ್ಟ್ರಿಂಗ್ ಇಸ್ ಅ ಟೈಪ್ ಆಫ್ ಸೀಕ್ವೆನ್ಸ್ ಟೈಪ್ ಅಂತ ಹೇಳ್ಬೋದು. ಸೊ ಇದು ಮತ್ತೆ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ದ ರಿಸಲ್ಟ್ಸ್ ಆಫ್ ಪೈಥಾನ್ ಪ್ರೋಗ್ರಾಮ್ ಗೆಟ್ಸ್ ಡಿಸ್ಪ್ಲೇಡ್ ಇನ್ ಅಂತ ಇದೆ. ರಿಸಲ್ಟ್ಸ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ, IDLE ಅಂತ ಹೇಳ್ಕೊಟ್ಟಿದ್ದೀನಿ. IDLE ಅಂತ ಎಲ್ಲಿದೆ ನೋಡಿ, ಇದು ಬರಲ್ಲ. ILDE ಅಂತ ಇದೆ, IELD ಅಂತ ಇದೆ, ಇದು ಬರಲ್ಲ. IDLE ಅಂತ ಇದೆ, ಶೆಲ್ ಅಂತ ಇಲ್ಲ. ನಿಮ್ಗೆ IDLE ಓಪನ್ ಮಾಡ್ತಂಗೆ ಅಲ್ಲೇ ಬರುತ್ತೆ IDLE ಶೆಲ್. ನೀನ್ ಯಾವ ಪರ್ಟಿಕ್ಯುಲರ್ ವರ್ಷನ್ ಡೌನ್ಲೋಡ್ ಮಾಡಿದ್ಯಾ ಆ ಡೌನ್ಲೋಡ್ ವರ್ಷನ್ ಬರ್ತಾ ಇರುತ್ತೆ. ಓಕೆ, ಸೊ ನೀವು ಅದನ್ನ ಡೌನ್ಲೋಡ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. IDLE ಶೆಲ್ 3.9.1 ಅಂತ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ವರ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಅದು ಇವಾಗಿನ ಲೇಟೆಸ್ಟ್ ವರ್ಷನ್, ನೀನ್ ಯಾವ ವರ್ಷನ್ ಡೌನ್ಲೋಡ್ ಮಾಡಿದ್ದೆ ನಿಮ್ಮ PC ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು ನಿಮ್ಗೆ ಹೋಲ್ಡರ್ ವರ್ಷನ್. ಇದು 3.9.1 ತುಂಬಾ ಹಳೇದಾಗೋಯ್ತು. ಇವಾಗ 14 ಓಡ್ತಾ ಇದೆ, 3.14.3 ಓಡ್ತಾ ಇದೆ ಈಗ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಎಸ್, ಇನ್ ಪೈಥಾನ್ ಕೋಡ್ ಈಸ್ ಪೈಥಾನ್ ಕೋಡ್ ಕಂಪೈಲ್ಡ್ ಆರ್ ಇಂಟರ್ಪ್ರಿಟೆಡ್ ಅಂತ ಇದೆ. ಸೊ ವೆರಿ ಗುಡ್ ಕ್ವಶನ್. ನೋಡಿ, ಯೂಶುವಲ್ ಆಗಿ ಪೈಥಾನ್ ಅನ್ನೋದು ಏನಿದೆ ಅಂತಂದ್ರೆ, ಈ ಪೈಥಾನ್ ಅಂತ ಏನಿದೆ, ಇಟ್ಸ್ ಎ ವೆರಿ ಗುಡ್ ಲ್ಯಾಂಗ್ವೇಜ್. ಇದು ಬಂದ್ಬಿಟ್ಟು ಇದನ್ನ ನಾವು ಯೂಶುವಲ್ ಆಗಿ ಅಂತ ಕರಿತೀವಿ ಅಂದ್ರೆ ಹೈಬ್ರಿಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹೈಬ್ರಿಡ್ ಲ್ಯಾಂಗ್ವೇಜ್, ಹೈಬ್ರಿಡ್ ಅಂತ ಅಂದ್ರೆ ಏನು, ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇಂಟರ್ಪ್ರಿಟೆಡ್ ಮತ್ತೆ ಕಂಪೈಲ್ಡ್ ಎರಡೂ ಆಗುತ್ತೆ. ಅಂದ್ರೆ ಪೈಥಾನ್ ಅನ್ನೋದು ಹೈಬ್ರಿಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬೇಕು. ಪೈಥಾನ್ ಕೋಡ್ ಈಸ್ ಬೋತ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ನೀವು ಹೇಳ್ಬೇಕಾಗುತ್ತೆ. ಇಟ್ ಈಸ್ ಓನ್ಲಿ ಕಂಪೈಲ್ಡ್, ಓನ್ಲಿ ಕಂಪೈಲ್ಡ್ ಅಂತ ಬರಲ್ಲ. ಅಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಪೈಥಾನ್ ಈಸ್ ಮೈನ್ಲಿ ನೋನ್ ಫಾರ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಓಕೆನಾ, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ಏನು, ಲೈನ್ ಬೈ ಲೈನ್ ನಿಮ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಇಂಟರ್ಪ್ರಿಟೆಡ್ ಅಂತ ಕರಿತೀವಿ. ಲೈಕ್ ಇನ್ C or C++, ದೇ ಆರ್ ಆಲ್ ಕಂಪೈಲ್ಡ್ ಲ್ಯಾಂಗ್ವೇಜಸ್.
ನೀವು ಅಲ್ಲಿ ಏನ್ ಮಾಡ್ತೀವಿ ಅಂತ ಫುಲ್ ಕೋಡ್ ನ ಬರಿತೀವಿ, ಕೊನೆಯಲ್ಲಿ ಔಟ್ಪುಟ್ ಬರುತ್ತೆ. ಕೊನೆಯಲ್ಲಿ ಔಟ್ಪುಟ್ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಡಿಬಗ್ಗಿಂಗ್ ಕಷ್ಟ ಆಗುತ್ತೆ, ನಿಮ್ಗೆ ಎಲ್ಲಿ ಎರರ್ ಇದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಡಿಬಗ್ಗಿಂಗ್ ಈಸ್ ವೆರಿ ಡಿಫಿಕಲ್ಟ್ ಇನ್ ಸಚ್ ಲ್ಯಾಂಗ್ವೇಜಸ್, ಕಂಪೈಲ್ಡ್ ಲ್ಯಾಂಗ್ವೇಜಸ್. ಬಟ್ ಇನ್ ಪೈಥಾನ್ ಇಟ್ ಇಸ್ ಅನ್ ಹೈಬ್ರಿಡ್ ಲ್ಯಾಂಗ್ವೇಜ್. ಹಾಗಾಗಿ ಇದು ಇಟ್ ಈಸ್ ಸ್ಪೆಸಿಫಿಕಲಿ ನೋನ್ ಫಾರ್ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಅಂದ್ರೆ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತಾರೆ ನೀವೊಂದು ಲೈನ್ ಬರ್ದಿದೆ ಅಂತಾರೆ ಇಮಿಡಿಯೇಟ್ ಆಗಿ ಆ ಲೈನ್ ಔಟ್ಪುಟ್ ಬರುತ್ತೆ. ನಾನು ಅವಾಗಲೇ ಇಂಟರಾಕ್ಟಿವ್ ಮಾಡಲ್ ಏನ್ ಮಾಡಿದ್ರೆ ಹೇಳು, ಒಂದು ಲೈನ್ ತಗೊಂಡಿದೆ ಅಂತ ಎಂಟರ್ ಹೊಡಿದಂಗೆ ಔಟ್ಪುಟ್ ಬಂದ್ಬಿಡುತ್ತೆ. ಸೊ ದಟ್ ನಿಮ್ಗೆ ಈಸಿಲಿ ಯು ಕ್ಯಾನ್ ಡಿಬಗ್ ಇಟ್. ಅಲ್ಲೇನೋ ಎರರ್ ಬಂತು ಅಂತಂದ್ರೆ ಈ ಲೈನ್ ಅಲ್ಲೇ ಎರರ್ ಇದೆ ಅಂತ ತೋರಿಸ್ಬಿಡುತ್ತೆ. ಹಂಗಾಗಿ ಯು ಕ್ಯಾನ್ ಈಸಿಲಿ ಡಿಬಗ್, ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇಟ್ ಇಸ್ ಬೇಸಿಕಲಿ ಹೈಬ್ರಿಡ್ ಲ್ಯಾಂಗ್ವೇಜ್ ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಬೋತ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್, ಅಂಡ್ ಇಟ್ ಇಸ್ ಮೇನ್ಲಿ ನೋನ್ ಫಾರ್ ಇಂಟರ್ಪ್ರಿಟೆಡ್ ಅಂತ ಹೇಳ್ಬೇಕು, ಅರ್ಧವಾ? ಸೊ ಇಷ್ಟು ನಿಮ್ಗೆ ಇಂಟರ್ನಲ್ಲಿ ಇದು ಕಂಪೈಲ್ಡ್ ಆಗುತ್ತೆ. ಇಂಟರ್ನಲ್ಲಿ ಇದೇನೋ ಕಂಪೈಲ್ಡ್ ಆಗುತ್ತೆ, ನಿಮ್ಗೆ ಆ ಸೋರ್ಸ್ ಕೋಡ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗಿ ಕಂಪೈಲ್ಡ್ ಇಂಟರ್ನಲ್ಲಿ ಆಗಿರುತ್ತೆ. ಬಟ್ ನಿಮಗೆ ಕಾಣಿಸೋದು ಅದು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂದ್ರೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ, ನಿಮಗೆ ಕಾಣಿಸೋದು ಇಂಟರ್ಪ್ರಿಟೆಡ್. ಬಟ್ ಇಂಟರ್ನಲ್ಲಿ ಇಟ್ ಇಸ್ ಕಂಪೈಲ್ಡ್ ಅಂತ ಹೇಳಿ. ಓಕೆ, ಸೊ ಹಂಗಾಗಿ ದಿಸ್ ಕೋಡ್ ಇಸ್ ಬೋತ್ ಪೈಥಾನ್ ಕೋಡ್ ಇಸ್ ಬೋತ್ ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಹೇಳಿ. ದಿಸ್ ಕರೆಕ್ಟ್. ಅಂದ್ರೆ ಓನ್ಲಿ ಕಂಪೈಲ್ಡ್ ಅಂತ ಇದೆ, ಓನ್ಲಿ ಇಂಟರ್ಪ್ರಿಟೆಡ್ ಅಂತ ಅಲ್ಲ. ಸೊ ನೈದರ್ ಅಂತ ಇದೆ, ಹಂಗಾಗಿ ಮೂರು ಆಪ್ಷನ್ ಕೂಡ ಆಗೋದಿಲ್ಲ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್ ಅಣ್ಣ, ಇದು ಕ್ವಶನ್ ತುಂಬಾ ಸಿಂಪಲ್ ಇದೆ. ಹೂ ಡೆವಲಪ್ಡ್ ಪೈಥಾನ್ ಲ್ಯಾಂಗ್ವೇಜ್ ಅಂತ ಇದೆ. ಯಾರಪ್ಪ ಡೆವಲಪ್ ಮಾಡೋದು? ಇಷ್ಟೊಂದೆಲ್ಲ ತಲೆ ತಿನ್ನ ಲ್ಯಾಂಗ್ವೇಜ್ ಇದೆಯಲ್ಲ, ತುಂಬಾ ಇಂಗ್ಲಿಷ್ ಲೈಕ್ ಸಿಂಟ್ಯಾಕ್ಸ್ ಇರುವಂತದ್ದು, ತುಂಬಾ ಎಲ್ರಿಗೂ ಅರ್ಥ ಆಗದಂತಹ, ನಮ್ಮಂತ ನಿಮ್ಮಂತ ಎಲ್ಬೋರ್ಡ್ಗಳೇ ಅರ್ಥ ಮಾಡ್ಕೊಂತೀವಿ ಈ ಲ್ಯಾಂಗ್ವೇಜ್ ನ ಅಂತ ಅಂದ್ರೆ ಇದೆಷ್ಟು ತುಂಬಾ ಈಸಿ ಇರಬೇಡ. ಓಕೆನಾ? ಹಂಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಪಾರ್ಟ್ಮೆಂಟ್ಸ್ ಯು ಹ್ಯಾವ್ ಟು ಲರ್ನ್ ದಿಸ್. ಪೈಥಾನ್ ಅದು ಸಚ್ ಅಂದ್ರೆ ತುಂಬಾ ವರ್ಸಟೈಲ್ ಇದೆ. ಇದು ತುಂಬಾ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ, ತುಂಬಾ ಫೀಲ್ಡ್ ಗಳಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಎವ್ರಿ ಒನ್ ಮಸ್ಟ್ ನೋ ಅಬೌಟ್ ದಿಸ್ ಲ್ಯಾಂಗ್ವೇಜ್. ಓಕೆ, ಈ ಲ್ಯಾಂಗ್ವೇಜ್ ಯಾರಪ್ಪ ಕಂಡುಹಿಡಿದಿದ್ದು ಅಂತ ಅಂದ್ರೆ ನಮ್ ಶಿಷ್ಯ ನೋಡು, ಅವ್ನ್ ಫೋಟೋ ಹಾಕೊಂಬಂದಿ ನಿಮಗೆ ಯೂಸ್ ಆಗಲಿ ಅಂತ. ನೋಡು ಪಾಪ ತಾತ ಆಗ್ಬಿಟ್ಟಿದ್ದಾನೆ, ಇಲ್ಲಿ ತೊಂದರೆ ಇಲ್ಲ. ಇವನ ಹೆಸರು ಬಂದ್ಬಿಟ್ಟು ಗೈಡೋ ವ್ಯಾನ್ ರಸಮ್ ಅಂತ. ಓಕೆ, ಸೊ ಈಸ್ ಫ್ರಮ್ ಬೇಸಿಕಲಿ ನೆದರ್ಲ್ಯಾಂಡ್ಸ್ ಇಂದ ಬಂದಿರೋನು. ಸೊ ನೆದರ್ಲ್ಯಾಂಡ್ಸ್ ಒಂದು. ಸೊ ಯಾವಾಗ ಡೆವಲಪ್ ಮಾಡಿದ್ನಪ್ಪ ಅಂದ್ರೆ 1991 ನಲ್ಲಿ. ಓಕೆ, ಸೊ ನಿಮ್ಗೆ ಇಯರ್ ಕೇಳ್ಬೋದೇನೋ. ಈಸ್ ಫ್ರಮ್ ನೆದರ್ಲ್ಯಾಂಡ್ಸ್, ಗೈಡೋ ವ್ಯಾನ್ ರಸಮ್ ಅಂತ. ಸೊ ಅವನು ಈ ಪೈಥಾನ್ ನ ಡೆವಲಪ್ ಮಾಡ್ದ ಇನ್ ದ ಇಯರ್ 1991. ಇಷ್ಟೇ. ಸೊ ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಭ್ಯಾಸ ಅಕಾಡೆಮಿಕ್ ಕಡೆಯಿಂದ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇತ್ತು, ತುಂಬಾ ಕಾನ್ಸೆಪ್ಟ್ ನ ಕಲಿಬೇಕು ಸರ್ ಚೆನ್ನಾಗಿ, ಯಾಕಂದ್ರೆ ಇಷ್ಟೊಂದೆಲ್ಲ ನಾವು PYQs ನ ರಿಸರ್ಚ್ ಮಾಡಿದೀವಿ, ಎಲ್ಲಿಂದ ಕ್ವಶನ್ ಬರುತ್ತೆ, ಯಾವ ತರ ಕ್ವಶನ್ ಬರ್ಬೋದು, ಇದನ್ನೆಲ್ಲ ಅನಾಲಿಸಿಸ್ ಮಾಡೋದು, ಮತ್ತೆ ಲೇಟೆಸ್ಟ್ ಟ್ರೆಂಡ್ ಏನ್ ನಡೀತಾ ಇದೆ, ಇಫ್ ಯು ಸಿ ದ ಕ್ವಶನ್ ಪೇಪರ್, ಸೊ ಲೇಟೆಸ್ಟ್ ಟ್ರೆಂಡ್ ಅನಾಲಿಸಿಸ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನ ಕೊಡೋ ತರ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೀವಿ. ಇನ್ ಡೆಪ್ತ್ ಕ್ಲಾಸಸ್ ಇರುತ್ತೆ. ಸೊ ನೀವು ಇವಾಗ್ಲೂ ಜಾಯಿನ್ ಆದ್ರೂ ಕೂಡ, ಅಂಡ್ ಐ ಹ್ಯಾವ್ ಸೀನ್ ಮೆನಿ ಒಳ್ಳೊಳ್ಳೆ CGP ಇಟ್ಕೊಂಡಿರ್ತೀರಾ, ನಾವು ಸೆಲ್ಫ್ ಸ್ಟಡಿ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಆಮೇಲೆ ರಿಗ್ರೆಷನ್ ಮಾಡ್ಕೊಂತೀರಾ, ರಿಗ್ರೆಟ್ ಆಗ್ತೀರಾ ನೀವೇ ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಒಳ್ಳೆ CGP ಇರೋರು ಜಾಯಿನ್ ಆಗಿ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಕ್ಲಾಸ್ ನ ಕೊಡೋ ಜವಾಬ್ದಾರಿ ನಮ್ದು. ಸೊ ನಮ್ ಟೀಮು ಅಷ್ಟೇ ಹೈ ಕ್ವಾಲಿಫೈಡ್ ಟೀಮ್ ಇದೆ. ಸೊ ನಿಮ್ಗೆ ಎಲ್ಲಾ ತರದ ಸಪೋರ್ಟ್ ಮಾಡ್ಕೊಡ್ತೀವಿ. ಅಂಡ್ ವಿ ಹ್ಯಾವ್ ಅವರ್ ಓನ್ ಟೆಕ್ಸ್ಟ್ ಬುಕ್. ಆ ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು, ನಿಮ್ಗೆ ತುಂಬಾ ಹೈ ಕ್ವಾಲಿಟಿ ಕಂಟೆಂಟ್ ಅಂತೂ ಇರುತ್ತೆ, ಕ್ವಶನ್ಸ್ ಗಳಂತೂ ಇರುತ್ತೆ. ಸೊ ಅಂಡ್ ಮೋರ್ ಓವರ್ ನಿಮ್ಗೆ ಎಲ್ಲಾ ತರದ A to Z ನಿಮ್ಗೆ ಎಲ್ಲ ಏನೇನ್ ಬೇಕು ಎಲ್ಲಾನು ಸಿಗುತ್ತೆ. ನಾನು ಕೋರ್ಸಸ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. A to Z ನಿಮ್ಗೆ ರೆಕಾರ್ಡೆಡ್ ಇರ್ಬೋದು, ಆನ್ಲೈನ್ ಕ್ಲಾಸ್ ಇರುತ್ತೆ, ಆಫ್ಲೈನ್ ಕ್ಲಾಸ್ ಇರುತ್ತೆ, ನಿಮ್ಗೆ ಮಾಕ್ ಟೆಸ್ಟ್ ಸೀರೀಸ್ ಅದು ಇದು ಎಲ್ಲ ಇರುತ್ತೆ. ಅದನ್ನೇ ಮತ್ತೆ ಹೇಳಕ್ಕೋಗಲ್ಲ. ಮತ್ತೆ ಒನ್ ಮೋರ್ ಥಿಂಗ್, ಒಳ್ಳೆ CGP ಇರೋರ್ಗೆ ನೋಡಿ, ನಿಮ್ ಇಡೀ ಇಂಡಸ್ಟ್ರಿ DCT ಇಂಡಸ್ಟ್ರಿನಲ್ಲಿ 3 ಲಕ್ಷ ಸ್ಕಾಲರ್ಶಿಪ್ ಯಾರು ಕೊಡ್ತಾ ಇಲ್ಲ. ಸಿ ವಾಟ್, ನನ್ನ ಇಂಟೆನ್ಷನ್ ಇಷ್ಟೇ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಓಕೆನಾ? ಸೊ ಬೈ ಆಕ್ಸಿಡೆಂಟಲಿ ಏನಾಯ್ತು ಅಂತ ಅಂದ್ರೆ ಈ DCT ಕೋಚಿಂಗ್ ನ ಒಂದು ಎಫೆಕ್ಟಿವ್ ಆಗಿ ತಗೊಂಡೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಸ್ಕಾಲರ್ಶಿಪ್, ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಮನಿ, ನಿಮ್ಮ ಎಫರ್ಟ್. ಯಾರೋ ಒಬ್ಬರು ಬಡ ಹುಡುಗಂಗೆ ಒಂದು ಕಾನ್ಫಿಡೆನ್ಸ್ ಬರ್ಬೇಕು, ಇಲ್ಲಪ್ಪ ನನ್ಗೆ ಓದಕ್ಕಾಗಲ್ಲ ಇಂಜಿನಿಯರಿಂಗ್ ಅನ್ನೋದು, ನಾನೇನು ಫಸ್ಟ್ ರ್ಯಾಂಕ್ ತೆಗೆದ್ರೆ ನನ್ನ ಫೀಸ್ ಎಲ್ಲ ಅವರೇ ಕಟ್ತಾರೆ, ಅದನ್ನ ಓದೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು. ಹಾಗಾಗಿ ನಿಮ್ಮಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಸೆಂಟೇಜ್ ಇರೋರು ಕೂಡ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ನಿಮ್ಮ 3 ವರ್ಷದ ಇಂಜಿನಿಯರಿಂಗ್ ಫೀಸ್ ನ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ನಿಮ್ಗೆ ಕಟ್ತೀವಿ. ಅರ್ಥ ಮಾಡ್ಕೊಳ್ಳಿ, 3 ಲಕ್ಷದ ಸ್ಕಾಲರ್ಶಿಪ್ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಯಾರ್ಯಾರು ಫಸ್ಟ್ ರ್ಯಾಂಕ್ ತಗೋತಾರೆ ಅವರು. ಸೊ ನೀವು ನಮ್ಮಲ್ಲಿ ಒಂದು ಕೋರ್ಸ್ ನ ಪರ್ಚೇಸ್ ಮಾಡಿರ್ಬೇಕು. ನಮ್ಮ ಕೋರ್ಸ್ ನ ಪರ್ಚೇಸ್ ಮಾಡಿರುವಂತಹ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಇದು ಅಪ್ಲಿಕಬಲ್ ಆಗುತ್ತೆ, 3 ಲಕ್ಷ ಸ್ಕಾಲರ್ಶಿಪ್. ಅಂಡ್ ಯಾರ್ಯಾರು ನಮ್ಮ ಕೋರ್ಸ್ ತಗೊಂಡು ಬಿಲೋ 10 ರ್ಯಾಂಕ್ ತೆಗಿತೀರಾ, ಡೆಫಿನೆಟ್ಲಿ ಅವ್ರಿಗೆ
10,000 rupees ಕ್ಯಾಶ್ ಪ್ರೈಸ್ ಇರುತ್ತೆ. ಸೊ ಕ್ಯಾಶ್ ಪ್ರೈಸ್ 10,000 rupees ಇರುತ್ತೆ ನಿಮ್ಗೆ ಬಿಲೋ 10 ರ್ಯಾಂಕ್ ತೆಗೆದ್ರೆ. ತುಂಬಾ ಜನ ನಿಮ್ಮಲ್ಲಿ ತೆಗಿಬಹುದು, ನಾನು ಹೇಳ್ತಿಲ್ವಲ್ಲ, ಸ್ವಲ್ಪ ಡೆಡಿಕೇಟ್ ನಮ್ಮ ಪಾಠಗಳನ್ನ ಕೇಳಿ ಡೆಡಿಕೇಟೆಡ್ ಎಫರ್ಟ್ಗಳನ್ನ ಹಾಕಿ ಡೆಫಿನೆಟ್ಲಿ ಐ ಅಶ್ಯೂರ್ ಯು ತುಂಬಾ ಜನ ತೆಗಿಬಹುದು. ಅಂಡ್ ವಿತ್ ಇನ್ 100 ರ್ಯಾಂಕ್ ಬರೋರು ಕೂಡ, ವಿತ್ ಇನ್ 100 ಯಾರು ಬರ್ತೀರಾ ನಮ್ಮ ಕೋರ್ಸ್ ತಗೊಂಡು ಅವ್ರಿಗೂ ಕೂಡ ಒಂದು ಕ್ಯಾಶ್ ಪ್ರೈಸ್ ನ ಅನೌನ್ಸ್ ಮಾಡ್ತೀವಿ ರೀಸೆಂಟ್ ಆಗಿನೇ. ಸೊ ಇದು ಗೊತ್ತಿರ್ಲಿ, ಯಾರ್ಯಾರು ಒಳ್ಳೆ ರ್ಯಾಂಕ್ ತಗೋಬೇಕಂತಿದ್ದೀರಾ ಡೆಫಿನೆಟ್ಲಿ ಜಾಯಿನ್ ಆಗಿ, ಬೆನಿಫಿಟ್ ಆಗುತ್ತೆ. ಆಮೇಲೆ ರಿಗ್ರೆಟ್ ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಮಾಡ್ಬೇಕಿತ್ತು ಸೇರ್ಕೋಬೇಕಿತ್ತು ಅನ್ನೋದಕ್ಕಿಂತನ ಸೇರ್ಕೊಂಡು ಪಾಠ ಕಲೀರಿ. ಅಂಡ್ ನಮ್ ಕ್ವಾಲಿಟಿ ಬಗ್ಗೆ ನೀವು ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸರ್ಚ್ ಯೂಟ್ಯೂಬ್ಸ್ ಅಥವಾ ಎಲ್ಲ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ. ನಾವು ಎಷ್ಟು ನಿಮ್ ಫ್ರೆಂಡ್ಸ್ ನ ಕೇಳಿ ಯಾವ ತರ ಕ್ಲಾಸಸ್ ಮಾಡ್ತೀವಿ, ಹೆಂಗ್ ಡೆಪ್ತ್ ಆಗಿ ಮಾಡ್ತೀವಿ ಕಂಪೇರ್ಡ್ ಟು ಅದರ್ ಇನ್ಸ್ಟಿಟ್ಯೂಟ್ಸ್, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟಿದೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರು ಅಂತಂದ್ರೆ ನನ್ನ ನಂಬರ್ ಇದೆ, ಸೊ ನನ್ನ ನಂಬರಿಗೆ ಕಾಲ್ ಮಾಡಿ ಅಥವಾ ಈ ನಂಬರಿಗೆ ಕಾಲ್ ಮಾಡಿ. ಸೊ ಇನ್ಫಾರ್ಮೇಶನ್ ಕೇಳಿ ಜಾಯಿನ್ ಆಗಿ, ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೆದಾಗಲಿ ಎಲ್ರಿಗೂ. ಕಮಿಂಗ್ ಟು 2025 ನೋಡಿ, 2025 ಪೇಪರ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಯಾವ ತರ ಕ್ವಶನ್ ಕೇಳಿದಾನೆ, ಇದು ಟ್ರೆಂಡ್ ಹೆಂಗ್ ಹೋಗ್ತಾ ಇದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಏನ್ ಕ್ವಶನ್ ಕೇಳಿದಾನೆ, ಅಸರ್ಷನ್ ರೀಸನ್ಸ್, ಅದನ್ನೇ ಹೇಳಿದ್ದು ನಿಮ್ಗೆ. ಸುಮ್ಮನೆ ಎಂತೆಂತ ಕ್ವಶನ್ಸ್ಗಳು ಇರೋದಿಲ್ಲ ನಿಮ್ಗೆ. ಅಸರ್ಷನ್ ರೀಸನ್ ಕ್ವಶನ್ ಇರ್ತವೆ, ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ, ಅನಾಲಜಿ ಕ್ವಶನ್ಸ್ ಇರ್ತವೆ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇವನ್ನೆಲ್ಲ ಮಾಡ್ಬೇಕಂದ್ರೆ ಈ ತರ ಯಾರು ತಿಳ್ಕೊಂಡಿದ್ದಾರೆ, ಆ ಡಿ ಸಿ ಟಿ ಒಂದು ಬ್ರೀತ್ ಇದೆ, ಓಕೆ, ಆ ಉಸಿರುನ ಅರ್ಥ ಮಾಡ್ಕೊಂಡಿರ್ಬೇಕು. ಅಂತ ಕಡೆ ಕೋಚಿಂಗ್ ಸೇರ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲ ಸುಮ್ನೆ ನಾವು ಪಾಠ ಮಾಡ್ತೀವಿ ಅಂತ ಯಾವ್ದೋ ಒಂದನ್ನ ಪಾಠ ಮಾಡಿ ಏನೋ ಒಂದನ್ನ ಮಾಡಿದ್ರೆ ಬರೋದಿಲ್ಲ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಅಸರ್ಷನ್ ಮತ್ತೆ ರೀಸನಿಂಗ್ ಟೈಪ್ ಆಫ್ ಕ್ವಶನ್ ಇದು. ನೋಡಿ ಏನ್ ಕೇಳ್ತಾನೆ ಕ್ವಶನ್ ಅಂತಂದ್ರೆ, an int data type in Python can store floating point numbers ಅಂತ ಇದೆ. ನಾನು ನಿಮ್ಗೆ ನ್ಯೂಮರಿಕ್ ಡೇಟಾ ಟೈಪ್ಸ್ ಅಲ್ಲಿ ನಿಮ್ಗೆ 3 ಟೈಪ್ ಅಂತ ಹೇಳಿದ್ದೆ. ಟೋಟಲ್ ನಮಗೆ ನ್ಯೂಮರಿಕ್ ಡೇಟಾ ಟೈಪ್ಸ್ ಅಂತ ನಂಬರ್ನ ನಾವು ಸ್ಟೋರ್ ಮಾಡೋದಕ್ಕೆ ಪೈಥಾನ್ ಹತ್ರ 3 ಆಪ್ಷನ್ ಇದೆ. ಓಕೆ, ಒಂದು ನ್ಯೂಮರಿಕ್ ಅಲ್ಲಿ ಯಾವ 3 ಆಪ್ಷನ್ ಅಂತ ಅಂದ್ರೆ, ಒಂದು ಇಂಟ್ ಡೇಟಾ ಟೈಪ್ ಅಂತ ಇದೆ, ಇನ್ನೊಂದು ಫ್ಲೋಟ್ ಅಂತ ಇದೆ, ಇನ್ನೊಂದೇನಿದೆ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಮೂರದು ಏನೇನ್ ಕೆಲಸ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಪೈಥಾನ್ ಈಸ್ ಅ ಡೈನಮಿಕಲಿ ಟೈಪ್ಡ್ ಅಂತ ಇದೆ. ಡೈನಮಿಕಲಿ ಟೈಪ್ಡ್ ಅಂತ ಅಂದ್ರೆ ಎಕ್ಸ್ಪ್ಲಿಸಿಟ್ಲಿ ಯು ನೋ ನೀಡ್ ಟು ಮೆನ್ಷನ್ ವಿಚ್ ಡೇಟಾ ಟೈಪ್ ಯು ಆರ್ ಎಂಟರಿಂಗ್ ಇನ್ ಟು ದಿ ವೇರಿಯಬಲ್. ಆ ವೇರಿಯಬಲ್ಗೆ ಯಾವ ಡೇಟಾ ಟೈಪ್ ಎಂಟ್ರಿ ಮಾಡ್ತಿದ್ಯಾ ಅಂತ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಯಾವ ತರ ನೀವು ಸಿ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಇಂಟ್ ಅಂತ ನೀನ್ ಹೇಳ್ಬೇಕಾಗತ್ತೆ. ಬಟ್ ಇಲ್ಲಿ ಅದೆಲ್ಲ ಅವಶ್ಯಕತೆ ಇಲ್ಲ, ಪೈಥಾನ್ ಅರ್ಥ ಮಾಡ್ಕೊಳ್ಳುತ್ತೆ. ನೀನ್ 10 ಅಂತ ಕೊಟ್ಟಿದ್ಯಾ ಅಂತಂದ್ರೆ, ಓಹೋ ಅಣ್ಣ ಬಂದ ಅಣ್ಣ 10 ಕೊಟ್ಟ ಇಂಟೀಜರ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಅದೇನೆ. ಓಕೆನಾ, ಸೊ ದಟ್ ಈಸ್ ವಾಟ್. ಸೊ ಇದು ಇಂಟೀಜರ್ ಆಗುತ್ತೆ ಅಂದ್ರೆ ನಿಮ್ಗೆ 10 ಇರ್ಬೋದು, 0 ಇರ್ಬೋದು, -5 ಇರ್ಬೋದು. ಸೊ ಇವೆಲ್ಲ ಇಂಟೀಜರ್ ಡೇಟಾ ಟೈಪ್ಸ್ ಆಗ್ತವೆ. ಫ್ಲೋಟ್ ಅಂದ್ರೆ ಡೆಸಿಮಲ್ಸ್ ಅಂತ ಬರುತ್ತೆ. ಈಗ 10.3, 10.3, 5.7 ಇವೆಲ್ಲ. ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈಗ ಸಪೋಸ್ ಏನಾದ್ರು ನಿಮ್ಗೆ 9.0 ಅಂತ ಇತ್ತು ಅಂತ ಅನ್ಕೊಳ್ಳಿ. ನೋಡಿ ನಿಮ್ಗೆ ಫ್ಲೋಟ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬಿಡಿ. ಇದ್ರ ಬಗ್ಗೆ ನಿಮ್ಗೆ ಟ್ರಿಕ್ಕಿಯ ಕ್ವಶನ್ ಕೇಳ್ಬೋದು. ಪಾಯಿಂಟ್ ಇಟ್ಟೆ ಅಂದ್ರೆ ಪೈಥಾನ್ ಅದನ್ನ ಫ್ಲೋಟ್ ಅಂತಾನೆ ತಗೊಳುತ್ತೆ. ಸೊ 9.0 ಮ್ಯಾಗ್ನಿಟ್ಯೂಡ್ ವೈಸ್ ಇಟ್ ಈಸ್ ಆಲ್ಸೋ ಅನ್ ಇಂಟೀಜರ್. 9 ಅಂದ್ರೂ ಒಂದೇನೆ, 9.0 ಅಂದ್ರೂ ಒಂದೇನೆ. ಬಟ್ ಪೈಥಾನು 9 ನ ಇಂಟೀಜರ್ ಅಂತ ತಗೊಳ್ಳಲ್ಲ, 9.0 ಅಂತ ನೀನ್ ಟೈಪ್ ಮಾಡಿದೆ ಅಂತ ಅದನ್ನು ಫ್ಲೋಟ್ ಅಂತ ತಗೊಳುತ್ತೆ. ಸೊ ಡೆಸಿಮಲ್ ಇದ್ರೆ ಫ್ಲೋಟ್ ಅಂತ ನೆನ್ಕೊಳ್ಳಿ. ಅಂಡ್ ಕಾಂಪ್ಲೆಕ್ಸ್ ಅಂದ್ರೂ ಗೊತ್ತಿದೆ ನಿಮ್ಗೆ. ಕಾಂಪ್ಲೆಕ್ಸ್ ಅಂದ್ರೆ ಏನಪ್ಪಾ, ಇಟ್ಸ್ ಅ ಕಾಂಪ್ಲೆಕ್ಸ್ ನಂಬರ್. ಅಲ್ಲಿ ರಿಯಲ್ ಪಾರ್ಟ್ಸ್, ಇಮ್ಯಾಜಿನರಿ ಪಾರ್ಟ್ಸ್ ಇರುತ್ತೆ. A+B J ತರ ಇರುತ್ತೆ. ಓಕೆನಾ, ಜೇನೆ ತಗೋಬೇಕು ನೀವು, ಅದನ್ನ ಇಮ್ಯಾಜಿನರಿ ಯೂನಿಟ್ ಅಂತ ಕರಿತೀವಿ. ಸೊ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು √-1. ಈ ತರ ಡೇಟಾ ಟೈಪ್ಸ್ ಇದೆ. ಸೊ ಇವ್ರು ಹೇಳ್ತಾನೆ, an int type of data in Python can store floating values. ಇಂಟ್ ಅನ್ನೋದು ಫ್ಲೋಟಿಂಗ್ ವ್ಯಾಲ್ಯೂಸ್. ಫ್ಲೋಟ್ ಅಂತ ಅಂದ್ರೆ ಡೆಸಿಮಲ್ಸ್. ಡೆಸಿಮಲ್ಸ್ ನ ಸ್ಟೋರ್ ಮಾಡುತ್ತಾ ಅಂದ್ರೆ ಸ್ಟೋರ್ ಮಾಡಲ್ಲ. ಓಕೆ, ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾಯ್ತು, ಈಗ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಸೊ ರೀಸನ್ ಕೊಡ್ತಾನೆ, ಪೈಥಾನ್ ಇಂಟ್ ಟೈಪ್ ಓನ್ಲಿ ಸ್ಟೋರ್ಸ್ ಪಾಸಿಟಿವ್ ನಂಬರ್ಸ್ ಅಂತ ಕೇಳಿದಾನೆ. ಇದು ಕೂಡ ರಾಂಗ್ ಇದೆ. ಓಕೆನಾ, ಏನಿದೆ, ಇಂಟ್ ಡೇಟಾ ಟೈಪ್ ಏನಿದೆ ಓನ್ಲಿ ಸ್ಟೋರ್ಸ್ ಪಾಸಿಟಿವ್ ಅಂತ ಇದೆ. ಇಟ್ ಸ್ಟೋರ್ಸ್ ಓನ್ಲಿ ಇಂಟೀಜರ್ ಅಂತ ಕೊಟ್ಟಿದ್ರೆ ದಟ್ ಇಸ್ ಕರೆಕ್ಟ್. ಓಕೆನಾ, ಬಟ್ ಇಲ್ಲಿ ಪಾಸಿಟಿವ್ ಅಂತ ಕೊಟ್ಟಿದೆ. ಪಾಸಿಟಿವ್ ಅಂತ ಕೊಟ್ಟಿಲ್ಲ ನೋಡಿ, ನಾನು ಏನ್ ಬರ್ತೀನಿ, ಇದು ಪಾಸಿಟಿವ್, ಇದು 0, ಇದು ನೆಗೆಟಿವ್. ಅಂದ್ರೆ ಪಾಸಿಟಿವ್ ತಗೊಳುತ್ತೆ, ನೆಗೆಟಿವ್ ತಗೊಳುತ್ತೆ, 0 ತಗೊಳುತ್ತೆ, ಅವೆಲ್ಲ ಇಂಟೀಜರ್ಸ್ ತಗೊಳುತ್ತೆ. ಹಂಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ನಮ್ಗೆ ಫಾಲ್ಸ್ ಆಗುತ್ತೆ. ಸೊ ಇದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅಸರ್ಷನ್ ಏನೂ ರಾಂಗ್ ಆಗುತ್ತೆ, 6 ರಾಂಗ್ ಆಗುತ್ತೆ, ಅಂದ್ರೆ 2 ಫಾಲ್ಸ್ ಆಗುತ್ತೆ. 2 ಫಾಲ್ಸ್ ಇರುವಂತಹ ಆಪ್ಷನ್ ಯಾವುದು, ಆಪ್ಷನ್ ಸಿ ಇದೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ವೆರಿ ಈಸಿ ಕ್ವಶನ್, ಸಿಂಪಲ್ ಆಗಿ. ನಮ್ಮ ಕ್ಲಾಸ್ಗಳಲ್ಲಂತೂ ತುಂಬಾ ಡೆಪ್ತ್ ಆಗಿ ಹೇಳಿರ್ತೀವಿ. ನೀವು ಬೇಸಿಕ್ ಓವರ್ವ್ಯೂ ಅರ್ಥ ಮಾಡ್ಕೊಂಡ್ರು ಕೂಡ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಎಸ್, ಮ್ಯಾಚ್ ದ ಫಾಲೋಯಿಂಗ್ ನೋಡಿ ಎಂತೆಂತ ಕ್ವಶನ್ ಕೊಟ್ಟಿದ್ದಾನೆ. ಸೊ ಇದು ಕೂಡ ಡಿಪೆಂಡ್ಸ್ ಆನ್ ಡೇಟಾ ಟೈಪ್ಸ್. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಡೇಟಾ ಟೈಪ್ಸ್ ಅಂತ ಇದೆ.
ಸೊ ಪೈಥಾನ್ ಅಲ್ಲಿರುವಂತಹ ಡೇಟಾ ಟೈಪ್ಸ್ ನ ಮ್ಯಾಚ್ ಮಾಡಿ ಅಂತ ಇದೆ. ಅಣ್ಣ ಅಂತಮ್ಮ ಎ ಇಸ್ ಈಕ್ವಲ್ ಟು 5 ಅಂತ ಇದೆ. 5 ಅನ್ನೋದೇನು? ಇಟ್ ಇಸ್ ಬೇಸಿಕಲಿ ಇಂಟೀಜರ್. ಇಟ್ ಇಸ್ ಬೇಸಿಕಲಿ ಇಂಟೀಜರ್. ಓಕೆನಾ? ಎ ಅನ್ನೋದಕ್ಕೆ 3 ಬರಬೇಕು. ನೀವು ಆಪ್ಷನ್ ನೋಡಿ, ಎ ಅನ್ನೋದಕ್ಕೆ 3 ಎಲ್ಲಿದೆ? ಒಂದೇ ಆಪ್ಷನ್ ಇರೋದು. ಓಕೆನಾ? ಸೊ ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ. ಆದ್ರೂ ಕೂಡ ಬೇರೆದ್ದು ನೋಡೋಣ. ನೋಡಿ, ಆರ್ ಅಂತ ಏನ್ ಬರುತ್ತೆ? ಇಟ್ ಇಸ್ ಅ ಬೂಲಿಯನ್. ಬೇಸಿಕಲಿ ಟ್ರೂ ಫಾಲ್ಸ್ ಬರುತ್ತೆ. ಓಕೆನಾ? ಬಿ ಗೆ 4 ಬರಬೇಕು. ಬಿ ಗೆ 4 ಕರೆಕ್ಟ್ ಆಗಿದೆ. ಹೆಲೋ ಕೆಇಎ ಅಂತ ಇದೆ. ಕೆಇಎಗೆ ನಮಸ್ಕಾರ ಅಂತ ಹೇಳ್ತಿದ್ದಾನೆ. ಓಕೆ, ಸೊ ನೋಡಿ ಯಾವ್ದಿದು? ನೋಡಿ ಇಲ್ಲಿ ಕೋಟ್ಸ್ ಹಾಕಿದಂತಾನೆ. ಸೊ ಡಬಲ್ ಕೋಟ್ಸ್ ಹಾಕಿದಾನೆ ಅಂದ್ರೆ ಅದು ಸ್ಟ್ರಿಂಗ್ ತಾನೆ. ಓಕೆನಾ? ಇದು ಸ್ಟ್ರಿಂಗ್ ಆಗುತ್ತೆ. ಓಕೆನಾ? ಸಿ ಬಂದ್ಬಿಟ್ಟು 1 ಆಗುತ್ತೆ. ಸಿ ಬಂದ್ಬಿಟ್ಟು 1 ಆಗುತ್ತೆ. ನೋಡಿ 5.9 ಅನ್ನೋದು ಫ್ಲೋಟ್ ತಾನೆ. ಪಾಯಿಂಟ್ ಬಂದ್ರೆ ಫ್ಲೋಟ್ ಅಂತ ಇವಾಗಿನ್ನ ಹೇಳಿದಿನಲ್ವಾ. ಸೊ 5.9 ಇಸ್ ಎ ಫ್ಲೋಟ್. ಡಿ ಬಂದ್ಬಿಟ್ಟು 2 ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇದನ್ನ ಆನ್ಸರ್ ಮಾಡೋದಕ್ಕೆ ಏನ್ ತುಂಬಾ ನಾಲೆಡ್ಜ್ ಏನ್ ಬೇಕಿಲ್ಲ. ನೋಡಿ, DCET ಎಕ್ಸಾಮ್ ತುಂಬಾ ಈಸಿ ಎಕ್ಸಾಮು. ತುಂಬಾ ಜನ ಏನ್ ಮಾಡ್ತಾರೆ, ನಿಮಗೆ ಕಷ್ಟ ಮಾಡಿಸ್ತಾ ಇದಾರೆ, ಅಯ್ಯೋ ಹಂಗೆ ಹಿಂಗೆ ಅಂತ. ನೀವು ಕರೆಕ್ಟ್ ಒಳ್ಳೆ ಮೆಂಟರ್ನ ಇಟ್ಕೊಂಡು DCET ಎಕ್ಸಾಮ್ ನ ಪ್ರಿವಿಯಸ್ ನೆಲ್ಲ ಅನಾಲಿಸಿಸ್ ಮಾಡಿದ್ರೆ ತುಂಬಾ ಈಸಿ. ಮತ್ತೆ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ದ ವೇ ಈಸ್ ಕರೆಕ್ಟ್. ಅರ್ಥದಲ್ವಾ? ಆ ವೇ ಒಂದು ಫಾರ್ಮಲ್ ವೇ ನಲ್ಲಿ ಹೋದ್ರೆ, ಕರೆಕ್ಟ್ ಆಗಿ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಮಾಡೋಣ. ವಾಟ್ ಈಸ್ ದಿ ಸಿಂಟ್ಯಾಕ್ಸ್ ಟು ಅಸೈನ್ ದಿ ಡೇಟಾ ಟೈಪ್ ಟು ಎ ವೇರಿಯಬಲ್ ಇನ್ ಪೈಥಾನ್? ಒಂದು ಸಿಂಟ್ಯಾಕ್ಸ್ ಕೇಳ್ತಾನೆ. ಓಕೆನಾ? ಒಂದು ಡೇಟಾ ಟೈಪ್ ನ ವೇರಿಯಬಲ್ ಗೆ ಅಸೈನ್ ಮಾಡ್ಬೇಕಾದ್ರೆ ಏನ್ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀಯಪ್ಪ ಅಂತ ಕೇಳಿದಾನೆ. ಸೊ ವೆರಿ ಸಿಂಪಲ್. ವೇರಿಯಬಲ್ ನೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೇರಿಯಬಲ್ ಗೆ ಒಂದು ಡೇಟಾ ಟೈಪ್ ನ ಅಸೈನ್ ಮಾಡಕ್ಕೆ ಯಾವ್ದು ಕರೆಕ್ಟ್ ಸಿಂಟ್ಯಾಕ್ಸ್ ಅಂತ ಕೇಳಿದಾನೆ. ನೋಡಿ, ಈಗ ನೇಮ್ ಅಂತ ತಗೊಂಡಿದ್ದಾನೆ. ಇಸ್ ಈಕ್ವಲ್ ಟು, ನೋಡಿ ಎಲ್ಲದಕ್ಕೂ ಇಸ್ ಈಕ್ವಲ್ ಟು ಬರಬೇಕು. ನೋಡಿ, ಯಾವ್ದೇ ಒಂದು ವೇರಿಯಬಲ್ ಗೆ ಇಸ್ ಈಕ್ವಲ್ ಟು ಇರ್ಲೇಬೇಕು ಕಂಪಲ್ಸರಿ. ದಟ್ ಈಸ್ ಅನ್ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀರಿ. ಓಕೆ, ನಾವು ಯೂಶಲಿ ಪೈಥಾನ್ ಅಲ್ಲಿ ಏನಾದ್ರೂ ಒಂದು ವೇರಿಯಬಲ್ ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಇಸ್ ಈಕ್ವಲ್ ಟು ಹಾಕ್ಲೇಬೇಕು. ಅದು ಕಂಪಲ್ಸರಿ. ಎಲ್ಲಾದ್ರಲ್ಲೂ ಇಸ್ ಈಕ್ವಲ್ ಟು ಇದೆ, ತೊಂದರೆ ಇಲ್ಲ, ಕರೆಕ್ಟ್ ಆಗಿದೆ. ಮತ್ತೆ ನೀವು ನೋಡ್ಬೇಕಾಗಿರೋದು ಏನಪ್ಪಾ ರೂಲ್ಸ್ ಅಂತಂದ್ರೆ, ವೇರಿಯಬಲ್ ನೇಮ್ಗಳನ್ನ ನೋಡ್ಕೊಂತ ಬರ್ಬೇಕು. ಇಲ್ಲಿ ನೇಮ್ ಅಂತ ಇದೆ. ನೇಮ್ ಅಂತ ಇಟ್ ಇಸ್ ಅ ವ್ಯಾಲಿಡ್ ವೇರಿಯಬಲ್ ನೇಮ್ ಅಂತ ನೋಡ್ಕೋಬೇಕು. ಎಸ್, ರೂಲ್ಸ್ ಗಳಿದಾವೆ ವೇರಿಯಬಲ್ ನೇಮ್ ನ ಹೆಂಗ್ ಅಸೈನ್ ಮಾಡ್ಬೇಕಂತ. ಆ ರೂಲ್ಸ್ ನೋಡ್ಕೊಂತ ಹೋಗಿ ಗೊತ್ತಾಗುತ್ತೆ. ನೇಮ್ ಅಂತ ಅಸೈನ್ ಮಾಡ್ಬೋದು. ನೋಡಿ, ಇಲ್ಲಿ ನೇಮ್ ಇಸ್ ಈಕ್ವಲ್ ಟು, ಇಲ್ಲಿ ಹೆಲೋ ವರ್ಲ್ಡ್ ಅಂತ ಇದೆ, ಕೋಟ್ಸ್ ಹಾಕಿದಾನೆ. ಕೋಟ್ಸ್ ಅಂತ ಅಂದ್ರೆ ಇದು ಯಾವ ಡೇಟಾ ಟೈಪು ನೀವು ಹೇಳ್ಬೇಕು. ನಿಮಗೆ ಗೊತ್ತಿರುತ್ತೆ. ಇಟ್ ಇಸ್ ಅ ಸ್ಟ್ರಿಂಗ್ ಅಂತ ಹೇಳ್ಬೋದು. ಇಟ್ ಇಸ್ ಅ ಟೆಕ್ಸ್ಟ್ ಡೇಟಾ ಟೈಪ್ ಅಂತ ಹೇಳ್ಬೋದು. ಸ್ಟ್ರಿಂಗ್ ಕರೆಕ್ಟ್ ಆಗಿದೆ ಇದು. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ, ನೆಕ್ಸ್ಟ್ ಹೈಟ್ ಅಂತ ಇದೆ. ಹೈಟ್ ಟು 5.9. ನೋಡಿ, ಇಲ್ಲೆಲ್ಲ ಕ್ಯಾಪಿಟಲ್ ಏನು ಕೊಡ್ಬೋದು. ವೇರಿಯಬಲ್ ಗೆ ಕ್ಯಾಪಿಟಲ್ ಹೆಚ್ಚು ಕೊಡ್ಬೋದು. ನಿಮ್ಗೆ ಏನ್ ಕೊಡಂಗಿಲ್ಲ ಅಂತಾರೆ, ಏನ್ ಬೇಕಾದ್ರೂ ಕೊಡ್ಬೋದು. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಂಗಿಲ್ಲ ವೇರಿಯಬಲ್ ನೇಮ್ ಅಲ್ಲಿ. ಅಂದ್ರೆ ಅಂಡರ್ ಸ್ಕೋರ್ ಬಿಟ್ಬಿಟ್ಟು ಯಾವ್ದೋ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಂಗಿಲ್ಲ. ಸ್ಪೇಸ್ ಯೂಸ್ ಮಾಡಂಗಿಲ್ಲ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಯೂಸ್ ಮಾಡಂಗಿಲ್ಲ. ದೀಸ್ ಆರ್ ಆಲ್ ದ ರೂಲ್ಸ್ ಫಾರ್ ಎ ವೇರಿಯಬಲ್. ಓಕೆನಾ? ಸೊ ಹೈಟ್ ಟು 5.9 ಅಂತ ಇದೆ. ಈ ತರ ಕೊಡ್ಬೋದಾ ಅಂತಂದ್ರೆ ಎಸ್ ಕೊಡ್ಬೋದು. ಇದು ಎಂತ ಡೇಟಾ ಟೈಪ್ ನಿಮಗೆ ಗೊತ್ತಿದೆ. ಇದು ಫ್ಲೋಟ್ ಆಗುತ್ತೆ. ಓಕೆನಾ? 5.9 ಎಸ್ ಅಂದ್ರೆ 5.9 ಅನ್ನೋದು ಈ ಮೆಮೊರಿ ಲೊಕೇಶನ್ ಇದೆ. ಹೈಟ್ ಅನ್ನೋ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂದ್ರೆ ನೀನು ವೈಲ್ ರೈಟಿಂಗ್ ದಿ ಕೋಡ್ ಎಲ್ಲೋ ಸಮ್ವೇರ್ ಯು ಕ್ಯಾನ್ ಕಾಲ್ ದಟ್ ಹೈಟ್ ನ 5.9 ಅಂತ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದನ್ನ ನೀವು ಕಾಲ್ ಮಾಡಿ ಯು ಕ್ಯಾನ್ ಅಕ್ಸೆಸ್ ಇಟ್. ಅಸರ್ಷನ್ ಟ್ರೂ ಅಂತ ಇದೆ. ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಇದು ಏನಪ್ಪಾ ಅಂತಂದ್ರೆ ಇದು ಬೂಲಿಯನ್ ಆಗುತ್ತೆ. ಬೂಲಿಯನ್ ಡೇಟಾ ಟೈಪ್ ಇದು. ಯು ಕ್ಯಾನ್ ಆಲ್ಸೋ ಕಾಲ್ ಲೈಕ್ ದಿಸ್ ಬೂಲಿಯನ್ ಅಂತ. ಆದ್ರೆ ಇದಕ್ಕೊಂದು ಸ್ಪೆಷಲ್ ಡಿಫರೆನ್ಸ್ ಇದೆ. ನೋಡಿ, ಇಟ್ ಇಸ್ ಬೇಸಿಕಲಿ ಕೀವರ್ಡ್ ಟ್ರೂ, ಫಾಲ್ಸ್, ಮತ್ತೆ ದೇರ್ ಆರ್ ಅರೌಂಡ್ 35 ಕೀವರ್ಡ್ಸ್ ಇದಾವೆ ಪೈಥಾನ್ ಅಲ್ಲಿ. ಅದ್ರಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಟ್ರೂ ಮತ್ತೆ ಫಾಲ್ಸ್ ಮತ್ತೆ ನನ್ ಅಂತ ಇದಾವೆ. ಆಲ್ ದ ಕೀವರ್ಡ್ಸ್ ಆರ್ ಕೇಸ್ ಸೆನ್ಸಿಟಿವ್. ಎಲ್ಲವೂ ಬಂದ್ಬಿಟ್ಟು ಲೋವರ್ ಕೇಸ್ ಇರುತ್ತೆ, ಎಲ್ಲ ಸ್ಮಾಲ್ ಲೆಟರ್ ಇರುತ್ತೆ. ಬಟ್ ಟ್ರೂ ಮತ್ತೆ ಫಾಲ್ಸ್ ಅಲ್ಲಿ ಈ ಟ್ರೂ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು. ಇವರು ಕ್ಯಾಪಿಟಲ್ ಲೆಟರ್ ಅಲ್ಲೇ ಕೊಟ್ಟಿದ್ದಾನೆ ಕರೆಕ್ಟ್ ಆಗಿ. ಫಾಲ್ಸ್ ಕೂಡ ಅಷ್ಟೇ, ಎಫ್ ಕ್ಯಾಪಿಟಲ್ ಇರಬೇಕು, ಇನ್ನಿದ್ದಾವೆಲ್ಲ ಸ್ಮಾಲ್ ಇರಬೇಕು. ಓಕೆ, ಇವನೇನಾದ್ರೂ ಇಲ್ಲಿ ಸ್ಮಾಲ್ ಟಿ ಅಂತ ಕೊಟ್ಟಿದ್ರೆ ರಾಂಗ್ ಅಂತ ಹೇಳ್ಬಿಡ್ಬೋದಿತ್ತು. ಓಕೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಿದೀನಿ, ಅಸರ್ಷನ್ ಅಂತ ಕೊಟ್ಬಿಟ್ಟು ಇಲ್ಲಿ ಸ್ಮಾಲ್ ಟಿ ಅಂತ ಕೊಟ್ರೆ ರಾಂಗ್. ಯಾಕಂದ್ರೆ ನೀವು ವೇರಿಯಬಲ್ಗೆ ಗೊತ್ತಲ್ವಾ, ಅಷ್ಟೇನಿಲ್ಲ. ಮತ್ತೆ ಆಲ್ ಆಫ್ ದಿ ಮೂರು ಕರೆಕ್ಟ್ ಆಗಿದೆ ಅಣ್ಣ. ಓಕೆ, ಆಲ್ ಆಫ್ ದಿ ಅಬೋ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇಷ್ಟ ವೆರಿ ಸಿಂಪಲ್ ಆಗಿ ಅಸೈನ್ ಮಾಡ್ಬೋದು. ಎಲ್ಲಾ ಸಿಂಟ್ಯಾಕ್ಸ್ ಕರೆಕ್ಟ್ ಆಗೇ ಇದೆ ಅನ್ನೋದೇ ಇದ್ರ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇವೆಲ್ಲ 2025 ನಲ್ಲಿ ಕೇಳೋ ಕ್ವಶನ್ಸ್ ತುಂಬಾ ಈಸಿ ಇರುತ್ತೆ ಅಂತಮ್ಮ, ಓದ್ಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ವ್ಯಾಲಿಡ್ ವೇರಿಯಬಲ್ ನೇಮ್? ನಾನು ಹೇಳೋದು, ಯಾರು ಈ ವಿಡಿಯೋ ನೋಡ್ಬೇಕಂದ್ರೆ ಸ್ವಲ್ಪ ಓದ್ಕೊಂಡಿರ್ಬೇಕು. ಓದ್ದೇ ಇರೋರು ನೋಡಿದ್ರು ಕೂಡ, ಸುಮ್ಮನೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನೋಡಿದ್ರು ಕೂಡ, ನಿನ್ ಪೈಥಾನ್ ಈಸಿ ಇದೆಯಪ್ಪ, ಇಷ್ಟು ಈಸಿ ಇದೆಯಾ, ನಾನು ಕಲಿಬೋದಾ ಅಂತ ಕಲಿತೀಯ. ವಾಚ್ ಮಾಡ್ಬೇಕು, ಎಂಡ್ ವರ್ಗು ವಾಚ್ ಮಾಡಲ್ಲ ಯಾರನ್ನು. ಅಷ್ಟೊಂದು ದಿಲ್ ದಮ್ ಇರ್ಬೇಕು ನೋಡಕ್ಕೆ. ತುಂಬಾ ಜನಕ್ಕೆ ನಿಮ್ಗೆ ಪೇಷನ್ಸ್ ಇಲ್ಲ. ಓಕೆನಾ, ನನಗೆ ಗೊತ್ತಿದೆ. ಸೊ ಲಾಸ್ಟ್ ವಿಡಿಯೋ ಹೇಳ್ದಂಗೆ
ಕಮೆಂಟ್ ಮಾಡಿ, ಯಾರ್ಯಾರು ಫುಲ್ ವಿಡಿಯೋ ನೋಡಿದೀನಿ ಸರ್, ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ ಸರ್ ಅಂತ ಕಮೆಂಟ್ ಮಾಡಿ. ನನ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಐ ಡೂ ಮೋರ್ ವಿಡಿಯೋಸ್, ಸಚ್ ವಿಡಿಯೋಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ವ್ಯಾಲಿಡ್ ವೇರಿಯಬಲ್. ನಾನು ಮುಂಚೆ ಹೇಳಿದ್ದೆ ವೇರಿಯಬಲ್ ನೇಮ್ ಮೇಲೆ ಕ್ವಶನ್ ಕೇಳ್ತಾನೆ ಅಂತ. ಸೊ ವ್ಯಾಲಿಡ್ ವೇರಿಯಬಲ್ ನೇಮ್ ಏನು ಅಂತ ನೋಡಿ. ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾಟ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಏನೇನ್ ಮಾಡಬಾರ್ದು ಅಂತ, ಏನೇನ್ ಇರಬಾರ್ದು ವೇರಿಯಬಲ್ ನೇಮ್ ಅಲ್ಲಿ ಅಂತ. ಫಸ್ಟ್ ಆಫ್ ಆಲ್ ನಂಬರ್ ಇಂದ ಸ್ಟಾರ್ಟ್ ಆಗ್ಬಾರ್ದು, ಓಕೆನಾ. ನಂಬರ್ ಇಂದ ವೇರಿಯಬಲ್ ನೇಮು ಸ್ಟಾರ್ಟ್ ಆಗ್ಬಾರ್ದು, ನಂಬರ್ ಇಂದ ಸ್ಟಾರ್ಟ್ ಆಗ್ಬಾರ್ದು, ಓಕೆ. ಇದು ಮೊದಲನೇ ರೂಲ್, ಓಕೆ. ನೆಕ್ಸ್ಟ್ ಇನ್ನೊಂದು ಅಂಡರ್ ಸ್ಕೋರ್, ಅಂದ್ರೆ ಇದ್ರ ಅಂಡರ್ ಸ್ಕೋರ್ ಅಂತ, ಓಕೆನಾ. ಅಂಡರ್ ಸ್ಕೋರ್ ಬಿಟ್ರೆ, ಇದನ್ನು ಬಿಟ್ಟು ಬೇರೆ ಏನು ಈ ತರ ಬರೀತೀನಿ, ಕನ್ನಡದಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಬರಿತಾ ಇದ್ದೀನಿ, ನೀವ್ ಹೆಂಗಾರು ಮಾಡ್ಬೋದು. ಅಂಡರ್ ಸ್ಕೋರ್ ಬಿಟ್ರೆ ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬಾರ್ದು. ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬಾರ್ದು. ನಾನು ಯಾವ್ದನ್ನ ಮಾಡಬಾರ್ದು ಅಂತಂದ್ರೆ ಫೋಕಸ್ ಮಾಡ್ತಾ ಇದ್ದೀನಿ. ಇನ್ನಿದ್ದವೆಲ್ಲ ಮಾಡ್ಬೋದು ಅಂತ, ಅಕ್ಸೆಪ್ಟೆಡ್ ಅಂತ. ಇನ್ನೊಂದ್ ಏನ್ ಮಾಡ್ಬಾರ್ದು ಅಂತಂದ್ರೆ ಸ್ಪೇಸ್ ಯೂಸ್ ಮಾಡಬಾರ್ದು, ಓಕೆನಾ. ಸ್ಪೇಸ್ ಯೂಸ್ ಮಾಡಬಾರ್ದು. ಸ್ಪೇಸ್ ಎಲ್ಲ ಮಾಡಬಾರದು. ಕರೆಕ್ಟ್ ಆಗಿದ್ಯಾ? ಏನ್ ತಪ್ಪಿದ್ರೆ ಹೇಳಿ ಕನ್ನಡ, ಓಕೆ. ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ ಕೀವರ್ಡ್ಸ್ ಆಗ್ಬಾರ್ದು, ಓಕೆನಾ. ಕೀವರ್ಡ್ಸ್ ವೇರಿಯಬಲ್ ನೇಮ್ಗೆ ಕೊಡಂಗಿಲ್ಲ, ಓಕೆನಾ. ಕೀವರ್ಡ್ಸ್ ನ ವೇರಿಯಬಲ್ ನೇಮ್ಗೆ ಕೊಡಬಾರ್ದು, ಓಕೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ಓಕೆನಾ. ಸೊ ಇಷ್ಟು ಬೇಸಿಕ್ ಐಡಿಯಾಗಳು, ಇವೆಲ್ಲ ಮಾಡಬಾರ್ದು ಅಂತ, ಓಕೆನಾ. ಇಷ್ಟು ಗೊತ್ತಾದ್ರೆ ಇನ್ನಿದ್ದೆಲ್ಲ ಮಾಡಬಹುದು ಅಂತ. ಅಂದ್ರೆ ಯು ಕ್ಯಾನ್ ಯೂಸ್ ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಯೂಸ್ ಮಾಡ್ಬೇಡ. ನಂಬರ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ಬಾರ್ದು. ಸ್ಪೇಸ್ ಯೂಸ್ ಮಾಡ್ಬಾರ್ದು. ಕೀವರ್ಡ್ಸ್ ಯೂಸ್ ಮಾಡ್ಬಾರ್ದು. ಅಷ್ಟೇ. ಮತ್ತೆ ಅಂಡರ್ ಸ್ಕೋರ್ ಬಿಟ್ರೆ ಬೇರೆ ಯಾವ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಬಾರ್ದು, ಓಕೆ. ಸೊ ಇಷ್ಟು ಕೀವರ್ಡ್ಸ್ ನ ಮಾಡಬಾರ್ದು ಅನ್ನೋದಕ್ಕೆ, ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ಬರ್ದಿದ್ದೀನಿ. ಈಗ ನೋಡಿ, ಈಗ ವ್ಯಾಲಿಡ್ ವೇರಿಯಬಲ್ ನೇಮ್ ಯಾವ್ದು ಅಂತ ಕೇಳಿದ್ದೇನೆ. ಫಸ್ಟ್ ಆಫ್ ಆಲ್ ಇದು ವ್ಯಾಲಿಡ್ ಆಗುತ್ತಾ? ಯಾಕಾಗಲ್ಲ? ಈ 1 ಇದೆಯಲ್ಲ, ನಾನು ಎಂತ ಹೇಳಿದೆ ಮೊದಲನೇ, ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು, ಅಂದ್ರೆ ಇದು ವ್ಯಾರಿಯಬಲ್ ನೇಮ್ ಆಗಲ್ಲ. ಯಾಕಾಗಲ್ಲ ಅದಕ್ಕೆ ರೀಸನ್, ನಂಬರ್ ಇಂದ ಸ್ಟಾರ್ಟ್ ಆಗಿದೆ. ನೋಡು, var ಅಂಡರ್ ಸ್ಕೋರ್ ನೇಮ್ ಆಗ್ಬಹುದಾ? ಆಗುತ್ತೆ. ಯಾಕಂದ್ರೆ ಅಂಡರ್ ಸ್ಕೋರ್ ಯೂಸ್ ಮಾಡ, ಸ್ಪೆಷಲ್ ಕ್ಯಾರೆಕ್ಟರ್ ಯಾವ್ದು ಯೂಸ್ ಮಾಡಬಾರ್ದು ಎಕ್ಸೆಪ್ಟ್ ಅಂಡರ್ ಸ್ಕೋರ್. ಅಂಡರ್ ಸ್ಕೋರ್ ಬಿಟ್ರೆ ಬೇರೆ ಯಾವ್ದು ಯೂಸ್ ಮಾಡಬಾರ್ದು. ಹೌದು, ಅಂಡರ್ ಸ್ಕೋರ್ ಯೂಸ್ ಮಾಡಬಾರ್ದು. ಅಂಡರ್ ಸ್ಕೋರ್ ಯೂಸ್ ಮಾಡಬಹುದು, ಕ್ಯಾಪಿಟಲ್ ಇದೆ, ಏನ್ ತೊಂದರೆ ಇಲ್ಲ. ಎಸ್, ದಿಸ್ ಇಸ್ ದಿ ಆನ್ಸರ್. ದಿಸ್ ಇಸ್ ಅ ವ್ಯಾಲಿಡ್ ವೇರಿಯಬಲ್ ನೇಮ್. ಇದ್ಯಾಕೆ ವೇರಿಯಬಲ್ ನೇಮ್ ಅನ್ನೋದಲ್ಲ, ವ್ಯಾರ್ ಡಾಟ್ ನೇಮ್ ಅಂತ, ಐಫನ್ ಇದೆ. ಐಫನ್ ಇದು ಸ್ಪೆಷಲ್ ಕ್ಯಾರೆಕ್ಟರ್, ಓಕೆ. ಇದು ನಂಬರ್ ಬರಂಗಿಲ್ಲ. ಈ ಸ್ಪೆಷಲ್ ಕ್ಯಾರೆಕ್ಟರ್ ಐಫನ್ ಇದೆಯಲ್ಲ, ಐಫನ್ ಇದು ಸ್ಪೆಷಲ್ ಕ್ಯಾರೆಕ್ಟರ್. ಈ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಂಗಿಲ್ಲ. ನಿಮ್ಗೆ ಗೊತ್ತಾಗಿದೆ, ಹೌದಲ್ವಾ? ಮತ್ತೆ ವ್ಯಾರ್ ನೇಮ್ ಅಂತ ಇದೆ. ಇಲ್ಲೇನಿದೆ? ಇಲ್ಲಿ ಗ್ಯಾಪ್ ಕೊಟ್ಟಿದೆ ಅಂತಾನೆ, ಸ್ಪೇಸ್ ಯೂಸ್ ಮಾಡಂಗಿಲ್ಲ. ಸೊ ವೇರಿಯಬಲ್ ನೇಮ್ ಕೊಡ್ಬೇಕಂತಂದ್ರೆ ಇಷ್ಟೊಂದು ರೂಲ್ಸ್ ಸ್ಪೇಸ್ ಕೊಡಂಗಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಇರಂಗಿಲ್ಲ, ಅಂಡರ್ ಸ್ಕೋರ್ ಬಿಟ್ಟು ಯಾವ್ದೇ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಂಗಿಲ್ಲ. ಇಷ್ಟು ತಿಳ್ಕೊ. ಕೀವರ್ಡ್ಸ್ ಯೂಸ್ ಮಾಡಂಗಿಲ್ಲ ನೀವು. ಇಫ್, ವೈಲು, ಎಲ್ಸ್, ನನ್ನು, ಟ್ರೂ ಇಂಥವನ್ನೆಲ್ಲ ವೇರಿಯಬಲ್ ನೇಮ್ ಆಗಿ ನೀನ್ ತಗೊಳಕ್ ಬರಲ್ಲ, ಅರ್ಧಲ್ವಾ? ಎಸ್. ಸೊ ಇಷ್ಟು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಇಷ್ಟು ಕ್ಲಾರಿಟಿ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೀವು ನೋಡ್ತಾ ಹೋಗಿ, ನಮ್ಮ ಕ್ಲಾಸ್ ನ ಕೇಳಿ, ನಮ್ಮ ನೋಟ್ಸ್ ನ ಇದನ್ನ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆಯಾ? ಓ ಮೈ ಗಾಡ್ನೆಸ್, ಇನ್ನ ಇದಾವೆ ಬೇಜಾನ್. ಓಕೆ, ಸೊ ಈ ಕ್ವಶನ್, ಸೊ ಹೇಳ್ದೆ ದ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಪ್ರೋಗ್ರಾಮ್ ಈಸ್ ಅಂತ ಕೇಳಿದಾನೆ. ಸೊ ದಿಸ್ ವೈಲ್ ಲೂಪ್ ಮೇಲೆ ಕ್ವಶನ್ ಕೇಳಿದಾನೆ. ತುಂಬಾ ಇಂಪಾರ್ಟೆಂಟ್. ಫಾರ್ ಲೂಪ್, ವೈಲ್ ಲೂಪ್. ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವೇನಾದ್ರೂ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಅಲ್ಲಿ ಮುಂದುವರಿತೀರಾ ಅಂತಂದ್ರೆ ಇವೆಲ್ಲ ಲೂಪ್ಸ್ ನ ಫಂಡಮೆಂಟಲ್ಸ್ ನ ಅರ್ಥ ಮಾಡ್ಕೊಂಡ್ರೇನೆ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗುತ್ತೆ. ಏನಂತ, ನೀವು ಫಂಡಮೆಂಟಲ್ಸ್ ನೇ ಅರ್ಥ ಆಗಿಲ್ಲ ಅಂತಾರೆ, ನೀವು ಉರ್ವಾಡ್ಕೊಂಡು ಹೋಗಿ ಅಲ್ಲಿ ಎಷ್ಟು ಹೇಳ್ತಾರೆ ನೀವು ಎಕ್ಸಿಕ್ಯೂಟ್ ಮಾಡಿ ಅಂತ, ಹೋಗಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು. ನೀವು ಕಂಪನಿ ಇಂಟರ್ವ್ಯೂಗೆಲ್ಲ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅವಾಗೆಲ್ಲ ಯಾವ್ದೋ ಒಂದು ಪರ್ಟಿಕ್ಯುಲರ್ ನೀವು ಇಂಜಿನಿಯರಿಂಗ್ ಕಲ್ತಿದ್ರೆ ಅಲ್ಲಿ ಯಾವ್ದು ಕ್ವಶನ್ ಕೊಡೋದಿಲ್ಲ. ಅವರೇ ಒಂದು ರಿಯಲ್ ಪ್ರಾಬ್ಲಮ್, ಒಂದು ಸಿನಾರಿಯೋ ಹೇಳ್ತಾರೆ, ಅದಕ್ಕೊಂದು ಕೋಡ್ ಬರಿ ಅಂತ ಹೇಳ್ತಾರೆ. ನೀನೆಲ್ಲ ಉರ್ವಡ್ಕೊಂಡು ಹೋಗಿ ಬರ್ದು ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿರ್ತೀಯ. ಹಂಗಿದ್ರೆ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಥಿಂಕ್. ಒಂದು ಪ್ರಾಬ್ಲಮ್ ಹೇಳಿದ್ರೆ ಅದನ್ನ ಹೆಂಗೆ ಲಾಜಿಕ್ಸ್ ವರ್ಕ್ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ವೈಲ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕರೆಕ್ಟ್ ನೋಡ್ಕೊಂಡು ಹೋಗಿ. ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಪ್ರಾಬ್ಲಮ್. ಸೊ ಎನ್ ಗೆ ಒಂದು ವೇರಿಯಬಲ್ ಅಸೈನ್ ಮಾಡಿದ್ದಾನೆ, ವ್ಯಾಲ್ಯೂ. ಸೊ ಇಂಟಿಜರ್ ಟೈಪ್. ಎ ಇಸ್ ಆಲ್ಸೋ ವೇರಿಯಬಲ್, ಒಂದು ವ್ಯಾಲ್ಯೂ ಅಸೈನ್ ಮಾಡಿದ್ದಾನೆ. ಸೊ ಎ ಇಸ್ 0 ಅಂತ. ವೈಲ್ ಎನ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಇದೆ. ನೋಡಿ, ಈಗ ವೈಲ್ ಎನ್ ಈಸ್ ಗ್ರೇಟರ್ ದ್ಯಾನ್ 0, ದಿಸ್ ಬೇಸಿಕ್ ಸಿಂಟ್ಯಾಕ್ಸ್. ನಿಮ್ಗೆ ಕ್ವಶನ್ ಕೇಳ್ಬೋದು, ವೈಲ್ ಗೆ ಸಿಂಟ್ಯಾಕ್ಸ್ ಏನು, ಫಾರ್ ಲೂಪ್ ಗೆ ಸಿಂಟ್ಯಾಕ್ಸ್ ಏನು
ಓಕೆನಾ. ಇಫ್ ಗೆ ಸಿಂಟ್ಯಾಕ್ಸ್ ಏನು, ದಿಸ್ ದ ಸಿಂಟ್ಯಾಕ್ಸ್ ನೋಡಿ, ವೈಲ್ ಅಂತ ಬರೆದಾನೆ, ಒಂದು ಕಂಡೀಷನ್ ಹಾಕಿದಾನೆ ಇಲ್ಲಿ, ಆ ಕಂಡೀಷನ್ ಮತ್ತೆ ಇಲ್ಲೊಂದು ಕೋಲನ್, ದಿಸ್ ದ ಬೇಸಿಕ್ ಸಿಂಟ್ಯಾಕ್ಸ್. ಸೊ ಈ ಕಂಡೀಷನ್ ಇದೆ, ಇಲ್ಲಿ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂತ ಇದೆ, ಎನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಅಂತ, ಪ್ರಿಂಟ್ ಎ ಅಂತ ಕೊಟ್ಟಿದ್ದಾನೆ. ಸೊ ಇಷ್ಟು ಬೇಸಿಕ್ ಕ್ವಶನ್ ಕೇಳಿದಾನೆ, ಇದನ್ನ ಹೆಂಗೆ ಡೀಲ್ ಮಾಡಬೇಕು ಅಂತ ನೋಡಿ. ಪೈಥಾನ್ ಏನ್ ಮಾಡುತ್ತೆ ಅಂದ್ರೆ ವೈಲ್ ಲೂಪ್ ನ ಹೆಂಗೆ ಕ್ಯಾರಿ ಮಾಡ್ತಾರೆ ಅಂದ್ರೆ, ವೈಲ್ ಲೂಪ್ ಯೂಶಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಬ್ಲಾಕ್ ಆಫ್ ಕೋಡ್ ನ ರಿಪೀಟ್ ಮಾಡೋಕೆ ಏನಾದ್ರು ಪ್ರಾಸೆಸ್ ಇತ್ತು ಅಂತಂದ್ರೆ ಅಲ್ಲಿ ನಾವು ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್ ನ ಆ ಕಂಡೀಷನ್ ಟ್ರೂ ಆಗೋವರೆಗೂ ಏನ್ ಮಾಡ್ತದೆ, ರಿಪೀಟ್ ಮಾಡ್ತಾನೆ ಇರುತ್ತೆ ಆ ಲೂಪ್. ಓಕೆ, ಸೊ ಎಲ್ಲಿ ಆ ಕಂಡೀಷನ್ ಫಾಲ್ಸ್ ಆಗುತ್ತೆ, ಯಾವ ಸ್ಟೇಜ್ ಅಲ್ಲಿ ಫಾಲ್ಸ್ ಆಗುತ್ತೆ, ಆ ಲೂಪ್ ಏನಾಗುತ್ತೆ ಅಂದ್ರೆ ಟರ್ಮಿನೇಟ್ ಆಗುತ್ತೆ. ಅಂತ ಟೈಮ್ ನಲ್ಲಿ ನಾವು ವೈಲ್ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಈಗ ಏನ್ ಮಾಡ್ತೀವಿ, ಇದಕ್ಕೆ ಔಟ್ಪುಟ್ ಹೆಂಗ್ ಹೇಳದಪ್ಪ ಅಂದ್ರೆ, ಎ ಔಟ್ಪುಟ್ ಬೇಕಾಗಿರೋದಲ್ವಾ. ನೋಡಿ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಏನ್ ಇನಿಷಿಯಲ್ ವ್ಯಾಲ್ಯೂಸ್ ಇದಾವೆ, ಈ ವ್ಯಾಲ್ಯೂಸ್ ನ ಇಲ್ಲಿ ಹೋಗುತ್ತೆ, ಎನ್ ಇಲ್ಲಿ 5 ಬರುತ್ತೆ. 5 ಗ್ರೇಟರ್ ಅಂದ್ರೆ ಟ್ರೂ ನ ಫಾಲ್ಸ್, ಟ್ರೂ ಆಗುತ್ತೆ. ಈ ಟ್ರೂ ಆಯ್ತು ಅಂದ ತಕ್ಷಣ ಈ ಎರಡು ವ್ಯಾಲ್ಯೂಸ್ ರೀಡಿಫೈನ್ ಆಗುತ್ತೆ. ಓಕೆ, ಎ ವ್ಯಾಲ್ಯೂ ಎ ಪ್ಲಸ್ ಎನ್ ಆಗುತ್ತೆ, ಎನ್ ವ್ಯಾಲ್ಯೂ ಎನ್ ಮೈನಸ್ ಒನ್ ಆಗುತ್ತೆ. ನಾನು ಏನ್ ಮಾಡ್ತೀನಿ, ಮೊದಲನೇ ಇಟರೇಷನ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಈ ವ್ಯಾಲ್ಯೂ ಇಲ್ಲಿ ಹಾಕೊಂತೀನಿ, ಟ್ರೂ ಆಯ್ತು. ಟ್ರೂ ಆಯ್ದಾಗ ಎ ಡಿಫೈನ್ ಆಯ್ತು. ಎ ಏನ್ ಡಿಫೈನ್ ಆಯ್ತು ಹೇಳಿ, ಈಗ ಎ ಏನ್ ಡಿಫೈನ್ ಆಯ್ತು, ಎ ಪ್ಲಸ್ ಎನ್, 5 ಪ್ಲಸ್ 0 ಏನಾಯ್ತು, 5 ಆಯ್ತು. ನಾನು ಇದ್ರ ಮುಂದೆನೆ ಬರಿತಾ ಇರ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ನೀವು ಟೇಬಲ್ ಫಾರ್ಮೆಟ್ ಅಲ್ಲಿ ಬರಿಬಹುದು, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಲಾಜಿಕ್ ಎಲ್ಲ ಬರ್ಕೊಂಡು ಹೋಗ್ಬೇಡಿ. ಎ ಪ್ಲಸ್ ಎನ್ ಆಯ್ತು, 5 ಪ್ಲಸ್ 0 ಏನಾಯ್ತು, ಎ ಪ್ಲಸ್ ಎನ್ ಅಂದ್ರೆ 5 ಪ್ಲಸ್ 0, 5 ಪ್ಲಸ್ 0 ಎಷ್ಟಾಗುತ್ತೆ, 5 ಆಯ್ತು. ಎ ವ್ಯಾಲ್ಯೂ ಏನಾಯ್ತು, 5 ಆಯ್ತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನಾಗುತ್ತೆ, ಎನ್ ಮೈನಸ್ 1 ಆಗುತ್ತೆ. 5 ಇದೆ ಇಲ್ಲಿ, 5 ಮೈನಸ್ 1 ಎಷ್ಟು, 4 ಆಗುತ್ತೆ. ಎನ್ ವ್ಯಾಲ್ಯೂ 4 ಆಗುತ್ತೆ. ಎಸ್, ಒಂದಾಯ್ತು. ಈಗ ಎನ್ ವ್ಯಾಲ್ಯೂ ಮತ್ತೆ ಲೂಪ್ ಒಳಗಡೆ ಹೋಗುತ್ತೆ. ಈ 4 ಗ್ರೇಟರ್ ದನ್ 0 ಟ್ರೂ ತಾನೆ, ಎಸ್ 4 ಗ್ರೇಟರ್ ದನ್ 0 ಟ್ರೂ ಆಗೋಯ್ತು. ಇದು ಎನ್ ವ್ಯಾಲ್ಯೂ ನೋಡಿ, ಈ ಲೈನ್ ಅಲ್ಲಿ ಏನ್ ಬರೀತೀನಿ, ಎನ್ ವ್ಯಾಲ್ಯೂ 4 ಇಲ್ಲಿ ಹೋಗುತ್ತೆ, 4 ಗ್ರೇಟರ್ ದನ್ 0 ಟ್ರೂ ಆಯ್ತು. ಟ್ರೂ ಆದ್ರೆ ಮತ್ತೆ ರಿಡಿಫೈನ್ ಆಗುತ್ತೆ, ಇದು ಈ ಲೂಪ್ ರನ್ ಆಗುತ್ತೆ. ಅಂದ್ರೆ ಎ ಇಸ್ ಈಕ್ವಲ್ ಟು ಏನು, ಎ ಪ್ಲಸ್ ಎನ್, ಇದು ಎ ಇದು ಎನ್, ಎ ಪ್ಲಸ್ ಎನ್ ಏನಾಗುತ್ತೆ, 9 ಆಗುತ್ತೆ, ಇಲ್ಲಿಗೆ ಬರುತ್ತೆ. ಎನ್ ಏನಾಗುತ್ತೆ, ಎನ್ ಮೈನಸ್ 1 ಆಗುತ್ತೆ. ಇಲ್ಲಿ 4 ಇದೆ, 4 ಮೈನಸ್ 1 ಏನಾಗುತ್ತೆ, 3 ಆಗುತ್ತೆ. ಸೇಮ್ 3 ಮತ್ತೆ ಇಲ್ಲಿ ಹೋಗುತ್ತೆ, 3 ಗ್ರೇಟರ್ ದನ್ 0 ಕರೆಕ್ಟ್ ಇದೆ, ಟ್ರೂ ಬಂತು. ಟ್ರೂ ಆದ್ರೆ ಮತ್ತೆ ಎ ಡಿಫೈನ್ ಆಗುತ್ತೆ, ಎನ್ ಡಿಫೈನ್ ಆಗುತ್ತೆ. ಎ ಬಂದ್ಬಿಟ್ಟು ಹೇಳು, ಎ ಪ್ಲಸ್ ಎನ್, ಎ ಪ್ಲಸ್ ಎನ್ 9 ಪ್ಲಸ್ 3 ಎಷ್ಟಾಗುತ್ತೆ, ಇಲ್ಲಿ 12 ಬರುತ್ತೆ. ಸೊ ಎನ್ ಏನಾಗುತ್ತೆ, ಎನ್ ಮೈನಸ್ 1, 3 ಮೈನಸ್ 1 ಎಷ್ಟು, 2 ಆಗುತ್ತೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ 2 ಇಲ್ಲಿಗೆ ಬರುತ್ತೆ, 2 ಗ್ರೇಟರ್ ದನ್ 0, ಎಸ್ ಟ್ರೂ. ಟ್ರೂ ಆಯ್ತು ಅಂದ್ರೆ ಮತ್ತೆ ಲೂಪ್ ರನ್ ಆಗುತ್ತೆ. ಲೂಪ್ ಓಕೆನಾ, ಚಕ್ರ ವ್ಯೂಹ ರನ್ ಆಗ್ತಾನೆ ಇರುತ್ತೆ. ಸೊ ಈಗ ನೆಕ್ಸ್ಟ್ ಎ ರಿಡಿಫೈನ್ ಆಗಬೇಕು. 12 ಪ್ಲಸ್ 2 ಎಷ್ಟಾಗುತ್ತೆ, 14 ಆಗುತ್ತೆ. ಸೊ 2 ಮೈನಸ್ 1 ಎಷ್ಟು, 1 ಆಗುತ್ತೆ. ಸೊ ನೆಕ್ಸ್ಟ್ 1 ರಿಸೆಪ್ಟ್ ಮಾಡಿದ್ರೆ ಅಗೇನ್ ಟ್ರೂ ಆಗುತ್ತೆ, 1 ಈಸ್ ಗ್ರೇಟರ್ ದನ್ 0 ಕರೆಕ್ಟ್ ಆಗುತ್ತೆ. ಮತ್ತೆ ಇದು ರನ್ ಆಗುತ್ತೆ. 14 ಪ್ಲಸ್ 1 ಎಷ್ಟು, 15 ಆಗುತ್ತೆ. 15 1 ಆಗುತ್ತೆ. ಈಗ ಇದು ಎನ್ ಏನಾಗಬೇಕು, ಎನ್ ಮೈನಸ್ 1 ಆಗಬೇಕು. 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ. 0 ಆದ ತಕ್ಷಣ 0 ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 0 ಗ್ರೇಟರ್ ದನ್ 0 ಬರುತ್ತೆ. ಇದು ನಿಮ್ಗೆ ಆಕ್ಚುಲಿ ಏನ್ ಬರುತ್ತೆ, ಫಾಲ್ಸ್ ಬರುತ್ತೆ. ಇದು ಫಾಲ್ಸ್ ಬರುತ್ತೆ. ಹಂಗಾಗಿ ಈ ಸ್ಟೇಜ್ ಅಲ್ಲಿ ಟರ್ಮಿನೇಟ್ ಆಗುತ್ತೆ. ಅಂದ್ರೆ ಆ ಸ್ಟೇಜ್ ಫುಲ್ ಟರ್ಮಿನೇಟ್ ಆಗಲ್ಲ, ಇಲ್ಲಿ ಟರ್ಮಿನೇಟ್ ಆಗುತ್ತೆ. ನಮ್ಗೆ ಪ್ರಿಂಟ್ ಏನ್ ಕೇಳಿರೋದು, ಎ ಪ್ರಿಂಟ್ ಕೇಳಿರೋದು. ಇಲ್ಲಿ ಎ ವ್ಯಾಲ್ಯೂ ಲಾಸ್ಟ್ ಟೈಮ್ ಬಂದಿದೆ 15 ಬಂದಿದೆ. ಹಂಗಾಗಿ 15 ಇಸ್ ದಿ ಕರೆಕ್ಟ್ ಆನ್ಸರ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಹೇಳಿದ ಲಾಜಿಕ್ ಎ ಮತ್ತೆ ಎನ್ನು ರೀಡಿಫೈನ್ ಆಗ್ತಾ ಹೋಗ್ತಾ ಇರ್ತವೆ. ಬರ್ಕೊಂತ ಹೋಗಿ ಎಲ್ಲಿ ಕಂಡೀಷನ್ಸ್ ಫಾಲ್ಸ್ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ, ಅಲ್ಲಿಗೆ ಈ ಎ ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ಪ್ರಿಂಟ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 15. ವೆರಿ ಸಿಂಪಲ್ ಕ್ವಶನ್. ಈ ತರದ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಮ್ಮ ಟೆಕ್ಸ್ಟ್ ಬುಕ್ ಇದಾವೆ ಇಂಥವೆಲ್ಲ ಕ್ವಶನ್ಸ್. ಮೋರ್ ಕ್ವಶನ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದಿ ಕರೆಕ್ಟ್ ಸಿಂಟ್ಯಾಕ್ಸ್. ನಾನು ಸಿಂಟ್ಯಾಕ್ಸ್ ಬಗ್ಗೆ ಹೇಳಿದೀನಿ. ಸಿಂಟ್ಯಾಕ್ಸ್ ಕೇಳ್ತಾನೆ ಪೈಥಾನ್ ಅಲ್ಲಿ ಒಂದು ಕ್ವಶನ್ ಸಿಂಟ್ಯಾಕ್ಸ್ ಬಗ್ಗೆ ಇದ್ದೇ ಇರುತ್ತೆ. ಸಿಂಟ್ಯಾಕ್ಸ್ ಆಫ್ ಎನ್ ಇಫ್ ಸ್ಟೇಟ್ಮೆಂಟ್ ಇನ್ ಪೈಥಾನ್. ಇಫ್ ಸ್ಟೇಟ್ಮೆಂಟ್ ಗೆ ಸಿಂಟ್ಯಾಕ್ಸ್ ಏನು ಅಂತ ಕೇಳಿದಾನೆ. ವೆರಿ ಸಿಂಪಲ್ ಅರ್ಥಮ್ಮ. ಸಿಂಟ್ಯಾಕ್ಸ್ ಅರ್ಥ ಮಾಡ್ಕೊಳ್ಳಿ. ಇಫ್ ಸ್ಟೇಟ್ಮೆಂಟ್ ಗೆ ಇಫ್ ಬರಿಬೇಕು ಫಸ್ಟ್, ಯಾವತ್ತೇ ಆಗ್ಲಿ ಇಫ್ ಬರಿಬೇಕು. ಇಲ್ಲಿ ಏನೋ ಒಂದು ಕಂಡೀಷನ್ ರನ್ ಆಗುತ್ತೆ. ಓಕೆನಾ, ಇಫ್ ಆಗುತ್ತೆ, ಇಲ್ಲಿ ಕಂಡೀಷನ್ ರನ್ ಬರಿಬೇಕು, ಇಲ್ಲಿ ಕೋಲನ್ ಹಾಕ್ಬೇಕು. ಕೋಲನ್ ಹಾಕ್ಬಿಟ್ರೆ ಮುಗಿದೋಯ್ತು. ದಿಸ್ ಇಸ್ ಇಫ್ ಕಂಡೀಷನ್ ಅಂದ್ರೆ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲೇ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಓಕೆನಾ, ಇಫ್ ಎಲ್ಸ್ ಬರಿತೀನಿ ಅಂತಂದ್ರೆ ಅಥವಾ ಎಲ್ಸ್ ಬರಿತೀನಿ ಅಂತಂದ್ರೆ ಇಲ್ಲಿ ಎಲ್ಸ್ ಬರಿಬೇಕು. ಇಂಡೆಂಟೇಷನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದೀನಿ ನಿಮ್ಗೆ. ಸೊ ಇಲ್ಲಿ ಏನಾದ್ರು ಇದನ್ನ ಕೊಡ್ತೀನಿ ಅಂತಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಲೈನ್ ಇಫ್ ಕಂಡೀಷನ್ ಆಯ್ತು ಅಂತಂದ್ರೆ ನಾವು ಬ್ಲಾಕ್ ಅಲ್ಲಿ ನೆಕ್ಸ್ಟ್ ಇದಕ್ಕೆ ಇಂಡೆಂಟೇಷನ್ ಆಗಬೇಕು. ಓಕೆನಾ, ಸೊ ನೀವು ಸಿ ನಲ್ಲಿ ನೀವು ಫ್ಲವರ್ ಬ್ರಾಕೆಟ್ ಹಾಕ್ತೀರಾ, ಇಲ್ಲಿ ಇಂಡೆಂಟೇಷನ್ ಆಗುತ್ತೆ. ಸೊ ಒಂದು ಟ್ಯಾಪ್ ಕೊಡ್ಬೇಕು ಇಲ್ಲಿ, ಅಂದ್ರೆ ಆಟೋಮೆಟಿಕಲಿ ಟ್ಯಾಪ್ ತಗೊಳುತ್ತದು. ನೀವು ಇಲ್ಲಿ ಬಂದ್ಬಿಟ್ಟು ಕೋಲನ್ ಹಾಕಿ ಎಂಟರ್ ಕೊಡ್ತಂಗೆ ಒಂದು ಟ್ಯಾಪ್ ತಗೊಳುತ್ತೆ. ನೋಡಿ ಈ ಗ್ಯಾಪ್ ಇದೆಯಲ್ಲ, ಇದನ್ನ ಇಂಡೆಂಟೇಷನ್ ಅಂತ ಕರೀತಾರೆ. ಒಂದು ಸ್ಟೇಟ್ಮೆಂಟ್ 1 ರನ್ ಆಗುತ್ತೆ. ಅಥವಾ ಎಲ್ಸ್ ಅಲ್ಲಿ ಏನಾಗುತ್ತೆ, ಎಲ್ಸ್ ಕೂಡ ಅಷ್ಟೇ. ಓಕೆನಾ, ಕೋಲನ್ ಹಾಕ್ಬೇಕು, ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಆಗುತ್ತೆ. ಓಕೆ, ಇದು ಇಫ್ ಎಲ್ಸ್ ಕಂಡೀಷನ್ಗೆ ನಿಮ್ಗೆ ಒಂದು ಬೇಸಿಕ್ ಸಿಂಟ್ಯಾಕ್ಸ್ ಇದು. ಸೊ ನೀವು ನೋಡ್ತಾ ಹೋಗಿ, ಫಸ್ಟ್ ಆಫ್ ಆಲ್ ಇಫ್ ಬರಬೇಕು,
ಕಂಡೀಷನ್ ಬಂದಿದೆ, ಇಲ್ಲಿ ದೆನ್ ಅಂತ ಇದೆ, ದೆನ್ ಅಂತ ಎಲ್ಲೂ ಕೊಡಲ್ಲ. ಓಕೆನಾ, ಕೋಲನ್ ಇದೆ, ಅದು ಕೂಡ ರಾಂಗ್ ಆಗುತ್ತೆ, ದೆನ್ ಅಂತ ಬರೋದಿಲ್ಲ. ನೋಡಿ ಇಲ್ಲಿ ಇಫ್ ಇದೆ, ಇಲ್ಲಿ ಕಂಡೀಷನ್ ಇದೆ, ಕೋಲನ್ ಇಲ್ಲ, ಹಂಗಾಗಿ ಇದಾಗಲ್ಲ. ಇಫ್ ಇದೆ, ಇದು ಕಂಡೀಷನ್ ಇದೆ, ಇದಾಗುತ್ತೆ. ಕೋಲನ್ ಇದೆ ಇಲ್ಲಿ ಅಲ್ವಾ, ಕೋಲನ್ ಇರೋದ್ರಿಂದ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಸಿ ಇಸ್ ದಿ ಕರೆಕ್ಟ್ ಸಿಂಟ್ಯಾಕ್ಸ್ ಆಗುತ್ತೆ. ಇಫ್ ಎಕ್ಸ್ ಗ್ರೇಟರ್ ದನ್ 10 ಅನ್ನೋದು. ಇದ್ಯಾಕಾಗಲ್ಲ ಅಂತಂದ್ರೆ ಇಲ್ಲಿ ಸೆಮಿ ಕೋಲನ್ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇದು ಸೆಮಿ ಕೋಲನ್ ಅಲ್ಲ, ನೀವ್ ಹಾಕ್ಬೇಕಾಗಿರೋದೇನು ಕೋಲನ್. ಓಕೆ, ಕೋಲನ್ ಹಾಕ್ಬೇಕು, ಇದು ಕರೆಕ್ಟ್ ಇದೆ. ಸರ್ ಈಗ ಬಿ ಆಪ್ಷನ್ ಒಂಥರ ಕರೆಕ್ಟ್ ಇದೆಯಲ್ಲ. ಹೌದು ಸರ್, ಈ ಕಂಡೀಷನ್ಗೆ ಬ್ರಾಕೆಟ್ ಹಾಕ್ಬೋದಾ? ನೋಡಿ ಇದು ಕಂಡೀಷನ್, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾದ್ರೂ ನಮ್ಗೆ ಕೋಲನ್ ಇದ್ದಿದ್ರೆ, ಇಲ್ಲೇನಾದ್ರೂ ಕೋಲನ್ ಇದ್ದಿದ್ರೆ ಇದು ಕರೆಕ್ಟ್ ಆಗೋದು. ಸರ್ ಈ ಕಂಡೀಷನ್ಗೆ ಬ್ರಾಕೆಟ್ ಹಾಕ್ಬೇಕಾ ಹಾಕ್ಬಾರ್ದಾ ಅಂತಂದ್ರೆ ಪೈಥಾನು ಎರಡನ್ನೂ ಅಕ್ಸೆಪ್ಟ್ ಮಾಡುತ್ತೆ. ಕಂಡೀಷನ್ಗೆ ಬ್ರಾಕೆಟ್ ಹಾಕಿದ್ರು ಹಾಕ್ಬೋದು, ಹಾಕ್ದೇನು ಕೂಡ ಇರ್ಬೋದು. ಕೋಲನ್ ಈಸ್ ಮಸ್ಟ್. ಇಫ್ ಬರಿಬೇಕು, ಕಂಡೀಷನ್ ಬರಿಬೇಕು, ಕೋಲನ್ ಹಾಕ್ಬೇಕು, ಅಷ್ಟೇ. ಓಕೆ, ಅದು ಸ್ಯಾಟಿಸ್ಫೈ ಆಗೋದು ಆಪ್ಷನ್ ಸಿ ನಲ್ಲಿ ಮಾತ್ರ. ಸೊ ಆಪ್ಷನ್ ಬಿ ಯಾಕಾಗಲ್ಲ ಅಂತಂದ್ರೆ ಅಲ್ಲಿ ಕೋಲನ್ ಇಲ್ಲ. ಐ ಹೋಪ್ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಈ ಎಲ್ಲಾ ಕ್ವಶನ್ಸ್ಗಳು ನಿಮ್ಮ 2025 ನಲ್ಲಿ ಕೇಳಿರುವಂತಹ ಕ್ವಶನ್. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ಬುಕ್ ಲಾಂಚ್ ಮಾಡಿದೀವಿ. ಹೈ ಕ್ವಾಲಿಟಿ ಕ್ವಶನ್ಸ್ಗಳು ಮತ್ತೆ ಇನ್ ಡೆಪ್ತ್ ಥಿಯರಿ ಇರುತ್ತೆ, ಶಾರ್ಟ್ ಕಟ್ಸ್, ಎನ್ ನಂಬರ್ ಆಫ್ ಶಾರ್ಟ್ ಕಟ್ಸ್ ಇದಾವೆ. ಈ ಬುಕ್ ನ ಬೈ ಮಾಡಿ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ನಮ್ಮ ಕ್ರಾಶ್ ಕೋರ್ಸ್ಗೆ ಸೇರ್ಬೇಕು ಅಂತೀರಾ, ಬೇಗ ಜಾಯಿನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಇನ್ ಡೆಪ್ತ್ ಆಗಿ ಕ್ಲಾಸಸ್ ಮಾಡ್ತೀವಿ. ನೀವು ಏನೇ ಡೌಟ್ ಇರ್ಬೋದು ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನೀವು ಕಾಲ್ ಮಾಡಿ. ಮಧ್ಯರಾತ್ರಿ 12 ಗಂಟೆವರೆಗೂ ನೀವು ಕಾಲ್ ಮೆಸೇಜ್ ಮಾಡ್ಕೊಂತ ಹೋಗ್ಬೋದು, ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಬೋದು. ಇಷ್ಟೊಂದು ಸಪೋರ್ಟ್ ನಿಮ್ಗೆ ಎಲ್ಲೂ ಕೊಡಲ್ಲ. ಅಂಡ್ ದೆನ್ ನಿಮ್ಗೆ ಗೊತ್ತಿರೋ ಹಾಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ರಿಲೇಟೆಡ್ ಏನೇ ಡೌಟ್ ಇದ್ರು ಕೂಡ ವಿಡಿಯೋದು ನಮಗೆ ಅಪ್ಲಿಕೇಶನ್ ಹೆಂಗ್ ಫಿಲ್ ಮಾಡೋದಂತ ನಾನು ವಿಡಿಯೋ ಮಾಡಿದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಅಂಡ್ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಹೆಸಿಟೇಷನ್ ಏನ್ ಬೇಡ. ಓಕೆನಾ, ಸೊ ಜಸ್ಟ್ ಲೈಕ್ ಯುವರ್ ಬ್ರದರ್ ತರ ನಾನು ಇರ್ತೀನಿ, ನಿಮ್ಗೆ ಎಲ್ಲಾ ರೀತಿ A to Z. ಓಕೆನಾ, ಟಿಲ್ ಯು ಜಾಯಿನ್ ಇನ್ ದಿ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿವರೆಗೂ ಐ ವಿಲ್ ಬಿ ವಿತ್ ಯು. ಓಕೆ, ಆಸ್ ಅ ಮೆಂಟರ್, ಆಸ್ ಅ ಗುಡ್ ಮೆಂಟರ್, ಸಪೋರ್ಟಿವ್ ಮೆಂಟರ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ಒನ್ ಸಿಂಗಲ್ ಸಪೋರ್ಟ್ ನಮ್ಗೆ ಒಂದು ಮೋಟಿವೇಶನ್ ಆಗುತ್ತೆ. ಇದೇ ತರ ಮುಂದೆ ಬರುವಂತಹ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಿ ವಿಲ್ ಗಿವ್ ವೆರಿ ವ್ಯಾಲ್ಯೂಬಲ್ ಕಂಟೆಂಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.